ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತ ನೋಟಿಸ್ ವಿಚಾರಕ್ಕಾಗಿ. ಈ ಸಂಬಂಧ ವರ್ತಕರು ಸಿಡಿದೆದ್ದಿದ್ದಾರೆ. ಸಣ್ಣ ಪುಟ್ಟ ವ್ಯವಹಾರವನ್ನು ನಡೆಸುವಂತವರು, ಚಹಾ ಮಾರೋರು, ಕಾಂಡಿಮೆಂಟ್ಸ್ ನಡೆಸೋರು, ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ದಿನಸಿ ಅಂಗಡಿ, ತರಕಾರಿ, ಇವರೆಲ್ಲರಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದಿರುವಂತ ನೋಟಿಸ್, ಲಕ್ಷ ಲಕ್ಷ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕು ಅಂತ ಬಂದಿರುವಂತ ನೋಟಿಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಅವರಿಗೆ. ಯಾಕೆ ನಮ್ಗೆ ನೋಟಿಸ್ ಕಳುಹಿಸಿದ್ದಾರೆ, ಹೀಗೆ ಲಕ್ಷ ಲಕ್ಷ ಅಂತ ಹೇಳಿದ್ರೆ ಇದರ ಅರ್ಥ ಏನು, ಹೀಗೆ ಒಂದಷ್ಟು ಪ್ರಶ್ನೆಗಳು ಅವರಲ್ಲೂ ಕೂಡ ಇವೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಸಿಡಿದೆದ್ದ ವರ್ತಕರು, ಪ್ರತಿಭಟನೆ, ಮುಷ್ಕರ. ವಾಣಿಜ್ಯ ತೆರಿಗೆ ನೋಟಿಸ್ನಿಂದ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ ಎನ್ನುವುದಾಗಿ ನಾನು ಹೇಳ್ತಾ ಇದ್ದೆ. ದೂರದ ಊರುಗಳಿಂದ ಬಂದು ಬದುಕನ್ನ ಬೆಂಗಳೂರಿನಲ್ಲಿ ಕಟ್ಟಿಕೊಂಡ ಕಾಂಡಿಮೆಂಟ್ಸ್ ವ್ಯಾಪಾರಿಗಳಾಗಿರಬಹುದು, ಬೇಕರಿಯಲ್ಲಿ ಕಾಫಿ ಟೀ ಮಾರೋರಾಗಿರಬಹುದು, ಇದೆಲ್ಲವೂ ಕೂಡ ಬಂದ್ ಆಗಿದೆ. ತಮ್ಮದೇ ರೀತಿಯಲ್ಲಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಇವತ್ತು ನಾಳೆ ಟೀ ಕಾಫಿ ಸಿಗೋದಿಲ್ಲ. ಅದರ ಮುಂದುವರಿದ ಭಾಗವಾಗಿ ಶುಕ್ರವಾರ ಕಾಂಡಿಮೆಂಟ್ಸ್ಗಳನ್ನು ಬಂದ್ ಮಾಡಿ, ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಡಿಜಿಟಲ್ ಪೇಮೆಂಟ್ ಬಳಕೆಗೆ ತೆರಿಗೆ, ಹಾಗೆಯೇ ಒಂದು ಕಡೆಯಲ್ಲಿ ಆಕ್ರೋಶ ಮುಗಿತಾ ಇಲ್ಲ. ತರಕಾರಿ, ಹಾಲು ಮಾರಾಟಗಾರರು GST ಕಟ್ಟಬೇಕಾ ಎನ್ನುವಂಥ ಪ್ರಶ್ನೆಗಳು ಇವೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಕಟ್ಟುವಂಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅಥವಾ ವಾಣಿಜ್ಯ ಇಲಾಖೆ ಹೇಳುತ್ತೆ. ಆದರೆ ಅವರಿಗೂ ಕೂಡ ನೋಟಿಸ್ ಬಂದಿದೆ ಎನ್ನುವಂಥದ್ದನ್ನು ನೀವು ಲೆಕ್ಕಾಚಾರ ಹಾಕಬೇಕು. ಎಂಥ ಪರಿಸ್ಥಿತಿ! 2021ರಿಂದ 2025 ವರ್ಷ ಇದೆಯಲ್ಲ, ಈ 2021ರಿಂದ 2025 ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನು ನಿದ್ದೆಗೆ ಜಾರಿದ್ರ? ಹಾಗಾದ್ರೆ ಇಷ್ಟು ದಿವಸ ಇರದಂತ ನೋಟಿಸ್ ಈಗ ಸಡನ್ ಆಗಿ ಜಾರಿ ಮಾಡಿದ್ಯಾರು? ಇಲ್ಲಿ ನೀವು ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ಅವ್ರು ಹೇಳೋದು ಹೋಗಿ ಕೇಂದ್ರ ಸರ್ಕಾರವನ್ನ ಕೇಳಿ ಅಂತೇಳಿ, ಕೇಂದ್ರ ಸರ್ಕಾರವನ್ನ ಹೋಗಿ ಕೇಳಿದ್ರೆ ನಿಮ್ಗೆ ಕೊಟ್ಟಿರೋದು ನಿಮ್ಮ ರಾಜ್ಯದವರು, ಅವ್ರನ್ನ ಹೋಗಿ ಕೇಳಿ ಅಂತೇಳಿ ಬಡಪಾಯಿಗಳು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ಬೇಕರಿ ಅಥವಾ ಕಾಂಡಿಮೆಂಟ್ಸ್ನ ಇನ್ವೆಸ್ಟ್ಮೆಂಟೇ 60 ಲಕ್ಷ ರೂಪಾಯಿ ಇರೋದಿಲ್ಲ, ಅದರ ಬಂಡವಾಳ ಕೂಡ ಅಷ್ಟು ರೂಪಾಯಿ ಇರೋದಿಲ್ಲ. ಹೇಗೆ ನಾವು 60-70 ಲಕ್ಷ ಟ್ಯಾಕ್ಸ್ ಕಟ್ಟೋದು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿಗೆ ಹೋಗಿ ಕೇಳಿದರೆ ಅವರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ನಿಮ್ಮ 2021ರಿಂದ 2025 ಬ್ಯಾಂಕ್ ಟ್ರಾನ್ಸಾಕ್ಷನ್ ತಗೊಂಡು ಬನ್ನಿ, ನಮಗೆ ಕ್ಲಾರಿಟಿ ಕೊಡಿ ಅಂತಿದ್ದಾರೆ. ಹೆಂಗೆ ಕ್ಲಾರಿಟಿ ಕೊಡೋದು? ಒಂದು ಅಂಗಡಿಯಲ್ಲಿ ಆಗಿರುವಂಥ ಓವರಾಲ್ ವಹಿವಾಟನ್ನು ಲೆಕ್ಕ ಹಾಕಿ ನೀವು GST ನೋಟಿಸು ಅಥವಾ ವಾಣಿಜ್ಯ ತೆರಿಗೆ ನೋಟಿಸನ್ನು ನೀವು ಕಳಿಸ್ತೀರಿ ಅಂತ ಆದರೆ, ಅವರು ಖರ್ಚು ಮಾಡಿದ್ರು ನೀವು ಲೆಕ್ಕ ಹಾಕಿದ್ರಾ? ಅವರು ಬಂಡವಾಳ ಹಾಕಿದ್ರು ನೀವು ಲೆಕ್ಕ ಹಾಕಿದ್ರಾ? ಅವರ ಖರ್ಚು ವೆಚ್ಚಗಳನ್ನು ನೀವು ಲೆಕ್ಕ ಹಾಕಿದ್ರಾ? ಕೊಟ್ಟಂಥ ಸಂಬಳಗಳ ಬಗ್ಗೆ ನೀವು ಲೆಕ್ಕ ಹಾಕಿದ್ರಾ? ಯಾವುದೂ ಇಲ್ಲ. ಸಡನ್ ಆಗಿ ನೋಟಿಸ್ ಕಳಿಸ್ತೀರಾ, ತೆರಿಗೆ ಕಟ್ಟದೇ ಇದ್ರೆ ಮುಂದೆ ದೊಡ್ಡ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀರಾ. ಇದು ನಿಜಕ್ಕೂ ಖಂಡನೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಕೂಡ ವ್ಯಾಪಾರಿಗಳ ಜೊತೆಯಲ್ಲಿ ನಿಂತು ನಿರಂತರವಾಗಿ ಸುದ್ದಿ ಪ್ರಸಾರವನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗೆಯೇ ಅವರಿಗೆ ಧ್ವನಿಯಾಗಿ ನಿಂತಿದೆ. ಬೆಂಗಳೂರಿನಲ್ಲಿ 62,000ಕ್ಕೂ ಅಧಿಕ ಕಾಂಡಿಮೆಂಟ್ಸ್ಗಳಿವೆ. ಒಂದೊಂದು ಕಾಂಡಿಮೆಂಟ್ಸ್ಗಳಲ್ಲಿ ಕನಿಷ್ಠ ಅಂದರೂ ಇಬ್ಬಿಬ್ರು ಕೆಲಸ ಮಾಡೋರಿದ್ದಾರೆ, ಕೆಲವುದರಲ್ಲಿ ಇನ್ನೂ ಜನ ಜಾಸ್ತಿ ಇದ್ದಾರೆ. ಹಾಗೆಯೇ ವ್ಯಾಪಾರಿಗಳನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತನಾಡಿಸಿದ್ದಾರೆ. ಈ ವೇಳೆ ಏನು ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ವಿರುದ್ಧ ವರ್ತಕರು ಸಿಡಿದೆದ್ದಿರುವಂಥದ್ದು. ಇವತ್ತು ಸಿಲಿಕಾನ್ ಸಿಟಿಯ ಬಹುತೇಕ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿಗಳಲ್ಲಿ ತಲೆಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ರಾಜಾಜಿನಗರ ಬಳಿ ಇದ್ದೀನಿ. ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಈಗಾಗಲೇ ತೆರಿಗೆ ನೋಟಿಸ್ ವಿರುದ್ಧ ವರ್ತಕರು ಸಿಡಿದೆದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೋರಾಟದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಬ್ಲ್ಯಾಕ್ ಕಲರ್ ಕಾಫಿ ಆಗಿರ್ಬೋದು, ಬ್ಲ್ಯಾಕ್ ಟೀ ಮಾರಾಟ ಕೂಡ ಮಾಡ್ತಾ
ಇರುವಂಥದ್ದು. ಈ ಹಿಂದೆ ಇವರು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇಯನ್ನು ಯೂಸ್ ಮಾಡ್ತಾ ಇದ್ರು. ಎಲ್ಲಿಂದ ತೆರಿಗೆ ನೋಟಿಸ್ ಬರ್ತಾ ಇದೆ, ಸೊ ಅಲ್ಲಿಂದ ಯಾವುದೇ ರೀತಿಯಾದಂತಹ ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡದೆ ನೋ UPI ಓನ್ಲಿ ಕ್ಯಾಶ್ ಅಂತ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಆಕ್ರೋಶನ ಹೊರ ಹಾಕಿದ್ರು. ಆದರೆ ತೆರಿಗೆ ಇಲಾಖೆಯವರು ಇನ್ನೂ ಕೂಡ ಸರಿಯಾದ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಬೇಕರಿಯ ಮಾಲೀಕ ತಲೆಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು, ಕೈಗೆ ಪಟ್ಟಿಯನ್ನು ಹಾಕಿಕೊಂಡು ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ 25ರಂದು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಹೋಗಿ ಅಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಸದ್ಯ ಇವತ್ತು ಹಾಲು ಹಾಕದೆ ಗ್ರೀನ್ ಟೀ, ಲೆಮನ್ ಟೀ, ಬ್ಲ್ಯಾಕ್ ಟೀ ಮಾತ್ರ ಮಾರಾಟ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿನ ಓನರ್ನ ಮಾತಾಡಿಸ್ತೀನಿ. ಸರ್, ನಿಮಗೆ ಏನಾದರೂ ತೆರಿಗೆ ನೋಟಿಸ್ ಬಂದಿದೆಯಾ? ಎಷ್ಟು ನಿಮ್ಗೆ ಕಟ್ಟಬೇಕಂತ ಹೇಳಿದ್ದಾರೆ? ಹಾಗೆಯೇ ನಿಮಗೆ ಪ್ರತಿದಿನ ಎಷ್ಟು ವಹಿವಾಟು ಆಗುತ್ತೆ ಸರ್? ನಮಗೆ ಒಂದು ತಿಂಗಳ ಹಿಂದೆ ಒಂದು ನೋಟಿಸ್ ಬಂದಿದೆ, 30 ಲಕ್ಷ ಕಟ್ಟಬೇಕು ಅಂತ. ನಾವು ಒಂದು 10-15 ಸಾವಿರ ವ್ಯಾಪಾರ ಮಾಡ್ತೀವಿ ಮೇಡಮ್. 90% ಫೋನ್ಪೇಯಲ್ಲೇ ಬರುತ್ತೆ ಅದು. ಮತ್ತು ಅವ್ರು ಟ್ರಾನ್ಸಾಕ್ಷನ್ ನೋಡಿ ಎಲ್ಲ ನೋಟಿಸ್ ಕಳಿಸಿದ್ದಾರೆ. ನಮ್ಮದು ಯಾವುದು ಸಾಲ ಇಸ್ಕೊಂಡಿರೋ ಅಮೌಂಟು, ಫ್ರೆಂಡ್ಸ್ ಕೊಟ್ಟಿರೋದು ಎಲ್ಲ ಬಂದಿದೆ. ಅವರು ಅದು ಯಾವುದು ಕೇಳ್ತಾರೆ, ಟ್ರಾನ್ಸಾಕ್ಷನ್ ಏನಾಗಿದೆ ಅದ್ರ ಮೇಲೆ ನೋಟಿಸ್ ಕಳಿಸ್ತಾ ಇದ್ದಾರೆ. ಅದನ್ನೀಗ ಕಟ್ಟಬೇಕು ಅಂತ ಇದ್ದಾರೆ. ಈಗ ಒಂದು ರೂಪಾಯಿ ಮ್ಯಾಚಸ್ ತೊಗೊಂಡ್ರು, ಒಂದು ಚಾಕ್ಲೇಟ್ ತೊಗೊಂಡ್ರು ಎಲ್ಲನೂ ಫೋನ್ಪೇನೇ ಮಾಡ್ತಾರೆ ಇಲ್ಲಿ ಬೇಕ್ರಿಯಲ್ಲಿ. ಈಗ 30 ರೂಪಾಯಿ ಹಾಲು ತೊಗೊಂಡ್ರು 30 ರೂಪಾಯಿ ಫೋನ್ಪೇ ಮಾಡ್ತಾರೆ. ಅದರಲ್ಲಿ ಸಿಗೋದು 1 ರೂಪಾಯಿ. ನಮಗೆ 30 ರೂಪಾಯಿಗೂ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಇದು ಎಲ್ಲಿಂದ ಕಟ್ಟೋದು ನಾವು? ಅದಕ್ಕೋಸ್ಕರ ಇವತ್ತು ಹಾಲಿನ ಐಟಮ್ ಎಲ್ಲನೂ ನಿಷೇಧ ಮಾಡಿದ್ದೀವಿ. ಹಾಲು, ಕಾಫಿ ಟೀ ಏನೂ ಮಾರ್ತಾಯಿಲ್ಲ. ಬ್ಲ್ಯಾಕ್ ಟೀ, ಲೆಮನ್ ಟೀ ಮಾರ್ತಾ ಇದ್ದೀವಿ. ಇವತ್ತು ನಾಳೆ 2 ದಿವಸ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಗೌರ್ಮೆಂಟ್ ಸ್ವಲ್ಪ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಸರ್, ಎಷ್ಟು ಜನ ಕೆಲಸಗಾರರಿದ್ದಾರೆ? ನೀವೇನಾದರೂ ರಿಕ್ವೆಸ್ಟ್ ಮಾಡಿದ್ರಾ? ಇಬ್ಬರು ಇದ್ದಾರೆ ಕೆಲಸಗಾರರು. ಒಂದು ಸಲ ಆಫೀಸಿಗೆ ಹೋಗಿದ್ದೀವಿ. ಆಮೇಲೆ ಎಲ್ಲ ತುಂಬ ಜನ ನೋಟಿಸ್ ಬಂತು. ಎಲ್ಲರೂ ಸೇರಿ ಕಾರ್ಮಿಕ ಪರಿಷತ್ ಅವರು ಆಫೀಸಿಗೆ ಹೋಗಿದ್ದೀವಿ. ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಇದನ್ನು ಯಾರಿಗೂ ಕೊಟ್ಟೋಕ್ಕಾಗಲ್ಲ, ಕಟ್ಟೋ ಪರಿಸ್ಥಿತಿ ಅಂತಿಲ್ಲ. ಮುಂದೆ ಅವ್ರು ಏನಿದೆ ಕಾನೂನು ಪ್ರಕಾರವಾಗಿ GST ಮಾಡ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ಯಾಕಂದರೆ ಇಲ್ಲಿವರೆಗೆ ಏನೂ ಮಾಹಿತಿ ಕೊಟ್ಟಿಲ್ಲ ಅವರು. ಏಕಾಏಕಿ ನೋಟಿಸ್ ಕೊಟ್ಟಿರೋ, ನೀವು ಮಾಡ್ಕೋಬೇಕು, ಒಂದು ನೋಟಿಸ್ ಗಿಟಿಸ್ ಕೊಟ್ಟು ಈ ಥರ ಮಾಡ್ಕೋಬೇಕು, ಏನೂ ಹೇಳಿಲ್ಲ. ಒಂದು ಮಾಹಿತಿ ಕಾರ್ಯಾಗಾರ ಮಾಡಿಲ್ಲ, ಏನೂ ಮಾಡಿಲ್ಲ. ಇವಾಗ ಕರಿತಾ ಇದ್ದಾರೆ. ಇವಾಗ ನೋಡಿ ಕರೆದ್ರೆ ಅದನ್ನು ಕಟ್ಟೋ ಪರಿಸ್ಥಿತಿ ಇಲ್ಲ. ಮುಂದೆ ಏನಿದೆ ಅದನ್ನು ಮಾಡ್ಕೊತೀವಿ. ಹಿಂದೆ ಏನಿದೆ ಅದು ಗೌರ್ಮೆಂಟ್ ಮಧ್ಯೆ ಪ್ರವೇಶಿಸಿ ಅದನ್ನೊಂದು ಮನ್ನಾ ಮಾಡಬೇಕಂತ ಕೇಳ್ಕೊತೀವಿ. ಗಮನಿಸ್ತಾ ಇರ್ಬೋದು, ವರ್ತಕರು ಏನು ಹೇಳ್ತಾ ಇದ್ದಾರೆ, ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಅನ್ನ ನಡೆಸೋರು ಏನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದಾಗಿ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. 2021ರಿಂದ 2025ರವರೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಕುಳಿತಿದ್ರ? ಹಾಗಾದ್ರೆ ನಿಮಗೆ 2025 ಬಂದ ಮೇಲೆ ಪ್ರಜ್ಞೆ ಬಂದಿದ್ದ? ನಿಮಗೆ 2025 ಬಂದ ಮೇಲೆ ನೋಟಿಸ್ ಕಳುಹಿಸಿ ಅಂತೇಳಿ ಆದೇಶ ಬಂದಿದ್ದ? ಯಾಕೆ 4 ವರ್ಷಗಳ ಕಾಲ ಸುಮ್ಮನಿದ್ರಿ ಅಂತೇಳಿ ಅಂಗಡಿ ಮಾಲೀಕರು, ವರ್ತಕರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರಿಸಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ಅವ್ರಿಗೆ ನೋಟಿಸ್ ಅನ್ನ ಕಳುಹಿಸಿ, ಆ ನೋಟಿಸ್ಗೆ ಉತ್ತರಿಸಿ ಅಂತ ನೀವು ಹೇಳಿದ್ದೀರಾ. ಅದಕ್ಕೆ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ, ವ್ಯಾಪಾರಸ್ಥರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಂದ್ರಶೇಖರ್ ಶೆಟ್ಟಿ ಅವರು ಕೂಡ ಇದ್ದಾರೆ, ವ್ಯಾಪಾರಸ್ಥರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಭುಜಂಗ ಶೆಟ್ಟಿ ಅವರಿದ್ದಾರೆ, ವ್ಯಾಪಾರಸ್ಥರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ಶೆಟ್ರೆ, ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತಿನಿಂದ ವಿಭಿನ್ನವಾಗಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದೀರಿ. ವಾಣಿಜ್ಯ ತೆರಿಗೆ ಇಲಾಖೆಯ ಈ ಕ್ರಮದ ಬಗ್ಗೆ ನೀವೇನು ಹೇಳ್ತೀರಿ? ಈ ವಾಣಿಜ್ಯ ತೆರಿಗೆಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಚಿಲ್ಲರೆ ಪರ್ಲಿ ಅಂಗಡಿ, ನಮ್ಮದು ಚಿಲ್ಲರೆ ಅಂಗಡಿ ಇದೆ ಕಿಲಾರಿ ರೋಡಲ್ಲಿ. ಓಕೆ. ಒಂದು ಟೀ ಮಾತ್ರ ಇಟ್ಕೊಂಡಿದ್ದೀವಿ. ಗೂಗಲ್ ಪೇ ಮಾತ್ರ ಯೂಸ್ ಮಾಡಿದ್ರೆ ಒಂದು ದಿನಕ್ಕೆ 1,000 1,500 ರೂಪಾಯಿ ನಮ್ಗೆ ಬರುತ್ತೆ. ಓಕೆ. ಇದನ್ನು ಒಂದು ವರ್ಷ ನೀವು ಲಾಭ ಹೇಳ್ತಿರೋದು ಅಷ್ಟು 1,500 ಬರುತ್ತೆ. ಅದು ಒಂದು ವರ್ಷಕ್ಕೆ 40 ಲಕ್ಷ ಕ್ರಾಸ್ ಅಂತಾರೆ. ಈ ವರ್ಷಕ್ಕೆ 40 ಲಕ್ಷ ಕ್ರಾಸ್ ಆದ್ರೆ ಅವರು ಟ್ಯಾಕ್ಸ್ ಕೊಟ್ಟರೆ ಬರೋ ವರ್ಷ 20 ಲಕ್ಷಕ್ಕೂ ಟ್ಯಾಕ್ಸ್ ಹಾಕ್ತವ್ರೆ. ಓಕೆನಾ? ಆಮೇಲೆ ಮುಂದೆ 10 ಲಕ್ಷಕ್ಕೂ ಬರ್ತಾರೆ. ಅಂದ್ರೆ ಇದು ಫಸ್ಟು ಅವ್ರ ಕಡೆ ಬರ್ತಾರೆ, ಆಮೇಲೆ ನಮ್ಮ ಹತ್ರ ಬರ್ತಾರೆ. ಇದು ಹೆಂಗೆ ಕಟ್ಟಕ್ಕಾಗತ್ತೆ? ನಮ್ಮ ಇವ್ ನೋಡಿ, ಈಗ ಅವ್ರು ಜುಲೈ 23 ಇವತ್ತು. ಹೌದು, 23. ಇನ್ನ ಮನೆ ಬಾಡಿಗೆ ಕೊಟ್ಟಿಲ್ಲ. 10ನೇ ತಾರೀಕು ಕಟ್ಟಬೇಕು. ಇನ್ನು ಕಟ್ಟಕ್ಕಾಗಲ್ಲ, ಕಟ್ಟಿಲ್ಲ ಇನ್ನು ನಾವು. ಇವ್ರುಗಳಿಗೆ ಅದೆಲ್ಲ ಸಮಸ್ಯೆ ಗೊತ್ತಿಲ್ಲ. ಇವ್ರು ಏನು ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸು, GST, ವ್ಯಾಟು ಗೀಟು ಅಂತ ಈಗ ಬಡವ್ರ ಹತ್ರನೂ ಬಂದಿದ್ದಾರೆ. ಈಗ ಓಕೆ ಓಕೆ, ಕಷ್ಟ ಆಗ್ತಾ ಇದೆ ಬದುಕು, ತುಂಬ ಕಷ್ಟ ಆಗ್ತಾ ಇದೆ. ಎಸ್. ಚಂದ್ರಶೇಖರ್ ಶೆಟ್ರೆ, ಈಗಾಗಲೇ ಸಾಕಷ್ಟು ಜನಕ್ಕೆ ನೋಟಿಸ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ನಿಮಗೂ ನೋಟಿಸ್ ಬಂದಿದೆಯಾ ಹೇಗೆ ಸರ್? ಇಲ್ಲ, ನಂದು ಕಾಮಾಕ್ಷಿಪಾಳ್ಯದಲ್ಲಿ ಟೀ ಅಂಗಡಿ ಅಷ್ಟೇ. ಅದರಲ್ಲಿ ಸಿಗರೇಟು ಮತ್ತು ಬಿಸ್ಕೆಟ್ ಎಲ್ಲ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ವ್ಯಾಪಾರ, ಒಂದು 3,500 4,000 ರೂಪಾಯಿ ಆಗುತ್ತೆ ಅಷ್ಟೇ. ನಮಗೆ ಇದುವರೆಗೂ ನೋಟಿಸ್ ಬರಲಿಲ್ಲ. ಆದರೆ ನಮ್ಮ ಒಂದು ಭಾಗದಲ್ಲಿ
ಬೇರೆ ಬೇರೆ ಕಡೆ ಇದರಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಬಂದಿದೆ. ಅಲ್ಲಿ ಒಂದು 20,000 ವ್ಯಾಪಾರ ಇದೆ, ಒಂದರಲ್ಲಿ 25,000 ವ್ಯಾಪಾರ ಇದೆ, ಆ ಥರ ಅಂಗಡಿಗಳಲ್ಲಿ ಬಂದಿದೆ. ಆದರೆ ಈಗಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಗೌರ್ನಮೆಂಟ್ ಸರ್ಕಾರದ ಈ ನಿಯಮಗಳೇನಿದೆ ಅದು ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ ಸಣ್ಣ ಪುಟ್ಟವರಿಗೆ. ಇವಾಗ ಈ ಥರ ಬಂದಿದೆ, ನಾಳೆ ನಮಗೂ ಬರ್ಬೋದು ಅದು. ಯಾಕಂದ್ರೆ UPI ಆಗ್ತಾ ಇರೋದು ಎಲ್ಲ ಕಡೆ. ಹಣಕಾಸಿನ ಒಂದು ದುರ್ಬಲತೆ ಇದೆ, ಯಾರು ದುಡ್ಡು ಕೊಡೋದಿಲ್ಲ. ₹1 ಅಂತ ಹೇಳಿದ್ರು ಕೂಡ ಫೋನ್ಪೇ ಮಾಡ್ತಾರೆ, UPI ಮಾಡ್ತಾರೆ. ಅದಕ್ಕೆ ನಮಗೀಗ ಟ್ಯಾಕ್ಸ್ ರೂಪದಲ್ಲಿ ಇವರು ನೋಟಿಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ತಾವು ಇದರ ಬಗ್ಗೆ ನಮ್ಮ ರವಿ ಶೆಟ್ಟರು ಬೈಂದೂರವರು ನಾಡ್ದು 25ನೇ ತಾರೀಕು ನಮ್ಮ ಬೇಕರಿಯವರಿಗೆಲ್ಲ ತುಂಬ ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರಿಗೂ ಬಂದ್ ಮಾಡಿ ಬರ್ಲಿಕ್ಕೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಬೇಕರಿಯವರು, ಹೋಟ್ಲವರು, ಸಣ್ಣ ಪುಟ್ಟ ವ್ಯಾಪಾರದವರು, ನಮ್ಮ ಸಣ್ಣ ಉದ್ಯಮ ಅಂತ ಹೇಳಿದ್ರೆ ಬೇಕರಿ ಕ್ಯಾಂಡಿಮೆಂಟ್ಸು ಅತಿ ಸಣ್ಣ ಉದ್ಯಮ ನಮ್ಮದು. ಇದರಲ್ಲಿ ನಮಗೇನೂ ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ಜೀವನ ಮಾಡ್ಕೊಂಡು ಹೋಗುವಂಥ ಒಂದಿದು. ಯಾಕಂದರೆ ಆ ಕಡೆ ಸಿಗರೇಟ್ ಸಮಸ್ಯೆಗಳಿದೆ, ಅಕ್ಕಪಕ್ಕದವ್ರ ಸಮಸ್ಯೆ ಇದೆ, ಇನ್ನು ಸುಮಾರು ಸಮಸ್ಯೆಗಳನ್ನು ಹುಟ್ಟಾಕಿದ್ದಾರೆ ಸರ್ಕಾರದವರು. ಸರ್ಕಾರ ಒಂದು ನಿಯಮ ಮಾಡಬೇಕು. ನಮ್ಮೆಲ್ಲರಿಗೋಸ್ಕರ ನಮ್ಮ ಕಾರ್ಮಿಕ ಪರಿಷತ್ತಲ್ಲಿ ಇವಾಗ ರವಿ ಶೆಟ್ಟಿಯವರು ನಮಗೋಸ್ಕರ ಓಡಾಡ್ತಾ ಇದ್ದಾರೆ, ಕಾರ್ಮಿಕರಿಗೋಸ್ಕರ. ಅವ್ರ ಕಡೆಯಿಂದ ಆಗಲಿ, ಅವರು ಹೋರಾಟದ ಕಡೆಯಿಂದ ಆಗಲಿ, ನಮ್ಮೆಲ್ಲರಿಗೂ ಒಂದು ಯಾವುದೋ ಒಂದು ಲೈಸೆನ್ಸ್ ಅಂತ ಮಾಡಿ ಸಣ್ಣ ಪುಟ್ಟ ವ್ಯಾಪಾರದವರಿಗೆ ಆ ಥರ ಕಲೆಕ್ಟ್ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಭುಜಂಗ ಶೆಟ್ಟಿ ಅವರೇ, ಈಗ ಬೇಕರಿ ಉದ್ಯಮ ನಡೆಸ್ಕೊಂಡು ಬದುಕು ಕಟ್ಟಿಕೊಳ್ಳೋದು ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಅಂಗಡಿಯಲ್ಲಿ ಹುಡುಗರಿಗೆ ಸಂಬಳ ಕೊಡಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಅಂಗಡಿಗೆ ಐಟಮ್ಗಳನ್ನು ಹಾಕಬೇಕು, ಮನೆ ಬಾಡಿಗೆ, ನಿಮ್ಮ ಮಕ್ಕಳ ಫೀಸು, ಸಿಕ್ಕಾಪಟ್ಟೆ ಸಮಸ್ಯೆಗಳು ಅಲ್ಲಿ ಕೆಲಸ ಮಾಡೋರಿಗೂ ಕೂಡ ಇರುತ್ತೆ. ಅಂಥ ಸಮಸ್ಯೆಗಳು ಕಾಣೋದಿಲ್ಲ. ಈ GST ನೋಟಿಸ್ಗಳು ಕಾಣುತ್ತೆ ವಾಣಿಜ್ಯ ತೆರಿಗೆ ಇಲಾಖೆ ಅಥವಾ ಸರ್ಕಾರಕ್ಕೆ. ಇವಾಗ ನಾನು ಎಲ್ಚನಹಳ್ಳಿ ಭಾಗದಲ್ಲಿ ಒಂದು ಸಣ್ಣ ಕಾಂಡಿಮೆಂಟ್ಸ್ ಮಾಡ್ಕೊಂಡಿದ್ದೇನೆ. ಓಕೆ. ಆದರೆ ಇವತ್ತು ಕಾಂಡಿಮೆಂಟ್ಸ್ ಮಾಡುವಂಥ ವ್ಯಕ್ತಿಗಳು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಲಿಕ್ಕೆ ಆಗದೇ ಇರೋಕ್ಕೆ, ದೊಡ್ಡದಾದ ಹಣದ ಕ್ರೋಢೀಕರಣ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಸಣ್ಣ ಮಟ್ಟದಲ್ಲಿ ಅವರು ಗಂಡ ಹೆಂಡತಿ ಮಾಡುವಂಥ ಬಿಸ್ನೆಸ್ ಆಗಿದೆ. ಇವತ್ತು ನಾನು ನಮ್ಮ ಬೇಕರಿಯಲ್ಲಿ ನಾನು ಮತ್ತು ನಮ್ಮ ಹೆಂಡತಿ ಇಬ್ಬರು ದುಡಿತೇವೆ. ಬೆಳಿಗ್ಗೆ ಒಂದು 6 ಗಂಟೆಯಿಂದ ಶುರು ಮಾಡಿದರೆ ರಾತ್ರಿ 10 ಗಂಟೆ ತನಕ ಇರುತ್ತೆ. ಇವತ್ತು ನಾನು ಅಂಗಡಿ ಬಂದ ತಕ್ಷಣ ಅವ್ರು ಮನೆಗಿರ್ತಾರೆ, ಅವರು ಅಂಗಡಿ ಬಂದ ತಕ್ಷಣ ನಾವು ಮನೆಗೆ ಹೋಗ್ತೇವೆ. ಈ ಥರ ಆಗುತ್ತೆ. ಇದೇ ಮಾಡಿಕೊಂಡು ಜೀವನ ನಡೆಸ್ತೇವೆ ಅಷ್ಟೇ. ಎಲ್ಲರೂ ಸಣ್ಣ ಬಿಸ್ನೆಸ್ ಅಂದರೆ ಹಾಗೆ ಸಣ್ಣದೇ. ಅವರಿಗೆ ತುಂಬ ಟ್ಯಾಕ್ಸ್ ಕೊಡೋ ಥರ ಏನಿಲ್ಲ. ಈಗ ಟ್ಯಾಕ್ಸ್ ಕೊಡಬಾರ್ದು ಅಂತೇನಿಲ್ಲ. ಟ್ಯಾಕ್ಸ್ ಕೊಡೋ ಮಟ್ಟದಲ್ಲಿ ನಮ್ಮ ಸಂಪಾದನೆ ಆದಿದ್ರೆ ನಾವು ಅದು ಕೊಡೋಕ್ಕೂ ನಾವು ಬದ್ಧವಾಗಿರ್ತೇವೆ. ಅದ್ರ ಬಗ್ಗೆ ಏನಿಲ್ಲ. ಬಟ್ ನಾವು ಸಣ್ಣವರು ಟ್ಯಾಕ್ಸ್ ಕೊಟ್ಟು ಥರ ಅವರು ಅನುಭವ ಎಜುಕೇಟೆಡ್ ಮಾಡಿ, ಈಗ ₹1 ಕೊಟ್ಟು ₹100 ಕೊಟ್ಟೋ ಥರ ಮಾಡಿ, ₹100 ಕೊಟ್ಟವರಿಗೆ ಒಂದು ಗೌರವ ಕೊಡೋ ಥರ ಮಾಡಿ, ಆ ಥರ ಒಂದು ಟ್ಯಾಕ್ಸ್ ಅಧಿಕಾರಿಗಳು ಮಾಡಿದ್ರೆ ಇನ್ನೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ, ಆಲಿಸೋಕೆ ಯಾರು ಬರ್ತಾ ಇಲ್ಲ, ಈ ಟ್ಯಾಕ್ಸ್ ನೋಟಿಸ್ಗಳು ಮಾತ್ರ ಬರ್ತಾ ಇವೆ. ಹೌದು. ಇವಾಗ ಟ್ಯಾಕ್ಸ್ ನೋಟಿಸ್ ಬಗ್ಗೆ ಈಗ ಬೇರೆಯವರಿಗೆಲ್ಲ ಬಂದ ಟ್ಯಾಕ್ಸ್ ನೋಡಿ ಅವ್ರಿಗೆ ಬಂದವರಿಗೂ ನಿದ್ದೆ ಇಲ್ಲ. ಈಗ ನಾವು ವ್ಯಾಪಾರ ಮಾಡ್ತಾರೆ, ನಮಗೂ ನಿದ್ದೆ ಇಲ್ಲ ಆಗಿದೆ. ಈಗ ಯಾವ ಟೈಮಲ್ಲಿ ಅವರು ಏನು ಮಾಡುತ್ತೆ. ಸರ್ ನೋಟಿಸ್ ಇವತ್ತು ನಮ್ಗೆ ನೋಟಿಸ್ ಬಂದಿಲ್ಲ. ಇವತ್ತು ಹೇಳು ಪ್ಯಾಕೇಜ್ ಹೇಳ್ತಾರೆ ಒಂದು ವರ್ಷಕ್ಕೆ 20 ಲಕ್ಷ ಅಥವಾ 40 ಲಕ್ಷ ದಾಟಿದ್ರೆ ಬರುತ್ತೆ ಅಂತ. ಇವತ್ತೊಂದು 8 ರಿಂದ 10 ಸಾವಿರ ಮಾಡುವಂಥ ವ್ಯಾಪಾರಸ್ಥಿಗೆ 40 ಲಕ್ಷ ವರ್ಷಕ್ಕೆ ಪ್ಯಾಕೇಜ್ ದಾಟುತ್ತೆ. ಆದ್ರಿಂದ 40 ಲಕ್ಷ ದಾಟಿದ್ರ ತಕ್ಷಣನೇ ನೀವು 18% ಟ್ಯಾಕ್ಸ್ ಕಟ್ಟಬೇಕನ್ನೋ ಭಾವನೆ ಅವ್ರು ಹೇಳ್ತಾರೆ. ಇವತ್ತು ನಾವೊಂದು ಈಗ ₹50 ಲೀಟರ್ ಹಾಲನ್ನು ಈಗ ಫೋನ್ಪೇಯಲ್ಲಿ ತಗೊಂಡಿದ್ರೆ ₹50 ಅವ್ರಿಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಅದ್ರಲ್ಲಿ ಬರೋ ಲಾಭ ಎಷ್ಟು ಅಂತ ಕೇಳಿಲ್ಲ. ಅವ್ರು ಹೇಳ್ತಾರೆ, ಸಿಂಪಲ್ ಆಗಿ ಕೂತ್ಕೊಂಡು ಹೇಳ್ತಾರೆ, ನೀವು ಹಾಲು ಮಾರಿದ್ರೆ ಪ್ರೂಫ್ ಕೊಡಿ ಅಂತಾರೆ. ಹಾಲು ಮಾಡಿ ಅಂತ ಪ್ರೂಫ್ ಕೊಡ್ಲಿಕ್ಕೆ ಇಷ್ಟು ದಿನದಿಂದ ಹೇಳದೇ ಇರೋದು, ಈಗ ಸಡನ್ಲಿ ಒಂದು 4 ವರ್ಷದ ಹಾಕ್ಬಿಟ್ಟು ಬಿಲ್ ಕೊಡಿ ಅಂದ್ರೆ ಏನು ಕಟ್ತೆ. ನಮ್ಮ ಸಣ್ಣ ಉದ್ಯಮದಾರ ಅಭಿಪ್ರಾಯ ಏನಂದ್ರೆ, ಇಷ್ಟು ದಿನ ನೀವು ನಮ್ಗೆ ಏನು ತಿಳುವಳಿಕೆ ಹೇಳಲಿಲ್ಲ, ಇನ್ಮೇಲೆ ತಿಳುವಳಿಕೆ ಹೇಳಿ, ನೀವು ಏನು ಹೇಳ್ತೀವಿ ಅದಕ್ಕೆ ನಾವು ಬದ್ಧರಾಗ್ತೀವಿ, ನಮ್ಮನ್ನು ಎಜುಕೇಟೆಡ್ ಮಾಡಿ. ಶಾಲೆಯಲ್ಲಿ ಚಿಕ್ಕ ಮಕ್ಕಳನ್ನ ಯಾವ ಥರ ನೀವು ಬೆಳೆಸ್ಕೊಂಡು ಹೋಗ್ತೀರೋ, ಟ್ಯಾಕ್ಸ್ ಕೊಟ್ಟವ್ರಿಗೆ ಹಂತವಾಗಿ ಬೆಳೆಸ್ಕೊಂಡು ಹೋಗಿ, ನಿಮಗೂ ಆದಾಯ ಆಗುತ್ತೆ. ಈಗ ಒಂದೇ ಸರಿ ಲಕ್ಷ 20 ಲಕ್ಷ 30 ಲಕ್ಷ ಕಟ್ಟುದು ಅನ್ನೋದಕ್ಕಿಂತ ಎಲ್ಲ ಉದ್ಯಮದಿಂದ ವರ್ಷಕ್ಕೊಂದು 5 ಸಾವಿರ 10 ಸಾವಿರ ಕಟ್ಟೋ ಥರ ನೀವು ಪ್ರಯತ್ನ ಪಡಿ, ಅಲ್ಲ ನಮ್ಮನ್ನ ಆ ಥರ ಕನ್ವರ್ಟ್ ಮಾಡಿ ಅಂತ ಹೇಳ್ತೀವಿ. ಒಳ್ಳೆ ಅಭಿಪ್ರಾಯ ಇದು. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ವ್ಯಾಪಾರಸ್ಥರ ಅಳಲು, ಅವರ ಸಂಕಷ್ಟಗಳನ್ನು ನೀವು ಕೂಡ ಕೇಳಿದ್ರೆ, ಏನೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಒಂದು ವ್ಯವಹಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ಎನ್ನುವಂಥದ್ದಾಗಿ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಜಗನ್ನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಾಕಷ್ಟು ಬೀದಿ ಬದಿಗಳಿಗೂ ಕೂಡ ನೋಟಿಸ್ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಹಣ್ಣು ತರಕಾರಿ ಹೀಗೆ ಸಾಕಷ್ಟು ವಿಧಗಳನ್ನು ನಾವು ನೋಡ್ತೀವಿ. ಆದರೆ ಕೆಲವೊಂದಿಷ್ಟಕ್ಕೆ GSTಗೆ ಒಳಪಡೋದೇ ಇಲ್ಲ, GST ವ್ಯಾಪ್ತಿಗೆ ಒಳಪಡೋದೇ ಇಲ್ಲ. ಅಂಥವರಿಗೂ ಕೂಡ ತೆರಿಗೆ ನೋಟಿಸ್ ಬಂದಿದೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ಸಂಗತಿ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಇವಾಗ ಏನಾಗಿದೆ, ಮೊದಲು ಈಗ GST ಪ್ರತಿ ನಾಗರಿಕನು ಕಟ್ತಾ ಇದ್ದಾನೆ, ಒಂದಲ್ಲ ಒಂದು ರೂಪದಲ್ಲಿ. ಹೌದು ಆಯ್ತಾ. ಬೀದಿ ವ್ಯಾಪಾರಿಗಳಿಗೆ
ಉದಾಹರಣೆ ನಾನು ಹೇಳ್ತೀನಿ. ಒಂದು ಹೋಲ್ಸೇಲಲ್ಲಿ ಒಂದು 20,000 ರೂಪಾಯಿ ಬಟ್ಟೆ ತರ್ತಾರೆ. ಆ ಬಟ್ಟೆ ಒಂದು 750 ರೂಪಾಯಿ ಇರುತ್ತೆ ಅಥವಾ 550 ಇರುತ್ತೆ, ಈ ಥರ ಇರುತ್ತೆ. ಅದು ಒಂದು 50 ರೂಪಾಯಿ ಅಥವಾ 30 ರೂಪಾಯಿ ಈ ಥರ ವ್ಯಾಪಾರ ಲಾಭಕ್ಕೆ ಮಾರೋದು. ಅದೇನಾಗುತ್ತೆ, ನೀವು ಆ ಥರ ಎಲ್ಲ ಲೆಕ್ಕ ತಗೊಂಡಾಗ ವರ್ಷಕ್ಕೆ 40 ಲಕ್ಷ 50 ಲಕ್ಷ ಟರ್ನ್ ಓವರ್ ಆಗುತ್ತೆ. ಅಲ್ಲಿ ಒಂದು ಹೋಲ್ಸೇಲಲ್ಲಿ ತಗೊಬರುವಾಗ ಅವ್ರು ಬಿಲ್ ಕೊಡಲ್ಲ. ಅವ್ರೇನು ಮಾಡ್ತಾರೆ ಅಂದರೆ GST ಬಿಲ್ ಕೊಡಲ್ಲ. ಅವ್ರೇನು ಮಾಡ್ತಾರೆ, GST ಇದ್ದಾರೆ 5% ಎಷ್ಟು ಅಂತಾರೆ. ಈ ಥರ ಆಗಿ ಪಾಪ ಪ್ರತಿ ವ್ಯಾಪಾರಿಗಳಿಗೆ ತೊಂದರೆ. ಒಂದು ಇದು ವರ್ಷದಲ್ಲಿ ಒಂದು 4 ಸಾರಿ ಅಥವಾ ಒಂದು 4 ತಿಂಗಳು ವ್ಯಾಪಾರ ಮಾಡೋಕ್ಕೆ ಆಗಲ್ಲ. ಮಳೆ ಈ ಥರ ಏನೋ ಪ್ರಾಬ್ಲಮ್ ಅಥವಾ ಪೊಲೀಸ್ ಪ್ರಾಬ್ಲಮ್ಮು, ಅದಕ್ಕೊಂದು ಅದೇ ಒಂದು ನೀತಿ ಇದೆ. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಅದೇ ನಿಯಮ ಇದೆ. ಅದನ್ನು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರದವರು. ಅದನ್ನು ಒಂದು ಗುರುತಿಸಿ ಕಾರ್ಡ್ ಕೊಡಿ ಎಲ್ಲ ಸರ್ವೆ ಮಾಡಿದ್ದಾರೆ. ಬೆಂಗಳೂರಲ್ಲಿ 27,500 ಜನಕ್ಕೆ ಸರ್ವೆ ಮಾಡಿದ್ದಾರೆ. ಲಕ್ಷಾಂತರ ಜನ ವ್ಯಾಪಾರಿಗಳಿದ್ದಾರೆ. ಅವರೆಲ್ಲ ಎಲ್ಲಿ ಹೋಗಬೇಕು? ಇದನ್ನು ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಒಂದು 5 ವರ್ಷದಿಂದ ಸರ್ವೆ ಮಾಡಿದ್ರು, ಕಾರ್ಡ್ ಕೊಟ್ಟರು, ಅದನ್ನು ವ್ಯವಸ್ಥಿತ ಮಾಡಿಲ್ಲ. ಆಯಿತಾ? ಪ್ರಧಾನಮಂತ್ರಿ PM ಸ್ವನಿಧಿ ಅಂದ್ಬಿಟ್ಟು 10,000 20,000 50,000 ಈ ಥರ ವ್ಯಾಪಾರಿಗಳಿಗೂ ಕೊಟ್ಟಿದ್ದಾರೆ. ಆ ದುಡ್ಡು ಏನಕ್ಕೂ ಸಾಲಲ್ಲ. ಅವ್ರು ಕೊಡೋದು ಆ ಇದರಿಂದ ರೊಟೇಷನ್ ಮಾಡೋದು ಆಗಲ್ಲ. ಸರ್ಕಾರಗಳು ಕೊಡೋದು ಒಂದು. ಈಗ ನಮ್ಮ ವ್ಯಾಪಾರಿಗಳು ಏನು ಮಾಡ್ತಾರೆ, ಕೈ ಸಾಲಗಳನ್ನ ಮಾಡಿಬಿಡ್ತಾರೆ. ಸಾಲ ಅಲ್ಲ ಸರ್, 10,000 20,000 ಬಟ್ಟೆ ತಂದ್ಬಿಟ್ಟು ಹಾಕೋದು, ಮತ್ತೆ ರೊಟೇಷನ್ ಮಾಡೋದು, ಮತ್ತೆ ತರಕಾರಿಗಳು ತರ್ತಾರೆ ಅನ್ಕೊಳ್ಳಿ. ಅದೇನು ವ್ಯಾಪಾರ ಎಲ್ಲ ವ್ಯಾಪಾರ ಆಗಿರಲ್ಲ. ಹಣ್ಣುಗಳು ತಂದ್ರೆ ವ್ಯಾಪಾರ ಆಗಲ್ಲ, ಲಾಸ್ ಆಗುತ್ತೆ. ಆಗ ಅವ್ನು ಬಡ್ಡಿಗೆ ಹೋಯ್ತಾನೆ, ಕೈ ಸಾಲಕ್ಕೆ ಹೋಗ್ತಾನೆ. ಆ ಕೈ ಸಾಲದಲ್ಲಿ ಏನು ಮಾಡ್ತಾನೆ, ಕೈ ಸುಟ್ಕೊಳ್ತಾನೆ. ಅವರು ನೆಮ್ಮದಿ, ಈಗ ಕರೋನಾ ಆದಮೇಲೆ ನೆಮ್ಮದಿ ಜೀವನ ಮಾಡೋಕ್ಕಾಯ್ತಲ್ಲ. ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡೋಕ್ಕಾಯ್ತಲ್ಲ. ಭಾಳ ಜನ ಈ ಥರ ಏನಾರು ಈ ನೋಟಿಸ್ ಇವೆಲ್ಲ ನೋಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತಾರೆ. ಅಷ್ಟು ಸಾಲಗಳಾಗಿದ್ದಾರೆ. ನಾನು ವ್ಯಾಪಾರಿನೇ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ಈ ಕರೋನಾ ಆದಮೇಲೆ ನಮ್ಗೆ ವ್ಯಾಪಾರಕ್ಕೆ ತೊಂದರೆ ಆಗೋಯ್ತು. ಮತ್ತು ಮಲ್ಲೇಶ್ವರಮಲ್ಲಿ 4.5 ತಿಂಗಳು ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ. ಇವತ್ತು ಕೋರ್ಟ್ ಆರ್ಡರ್ ತಂದು ನಾವು ವ್ಯಾಪಾರ ಮಾಡ್ತಾ ಇರೋದು. ಈ ವ್ಯಾಪಾರಗಳು ತೊಂದರೆ ಆದಾಗ ನಾವೇನು ಮಾಡ್ತೀವಿ, ಸಾಲಗಳು ಮಾಡ್ಬಿಡ್ತೀವಿ. ಆ ಸಾಲಗಳದ್ದು ಆ ದುಡ್ಡುಗಳು ತೆಗೆದು ಹಾಕ್ತೀವಿ ಅಕೌಂಟ್ಗೆ. ಬೇರೆಯಿಂದ ನಾವು ಅಕೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಅಥವಾ ಯಾರ್ದೋ ಒಂದು ಚೀಟಿ ಹಾಕಿರ್ತೀವಿ, ನಮ್ಮ ಕಡೆಯಿಂದ ಯಾರೋ ಇನ್ನೊಬ್ರು ಚೀಟಿ ಹಾಕಿರ್ತಾರೆ, ಆ ದುಡ್ಡುಗಳು ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ನೀವು 40 ಲಕ್ಷ ಆಯಿತು 50 ಲಕ್ಷ ಆಯಿತು ಬಿಟ್ಟು ತೋರಿಸ್ಬಿಟ್ರೆ ನಮ್ಮದೇ ಒಂದು 20 ಲಕ್ಷ ಸಾಲ ಇರುತ್ತೆ. ನಾವಿಲ್ಲಿಂದ ಕಟ್ಟೋದು. ಇದು ಈ ಥರ ಇದೆ. ದಯವಿಟ್ಟು ಯಾರು ಈಗ ನಮ್ಮ ಇದಿದಾರಲ್ಲ, ಯಾರು ಆದಾಯ ತೆರಿಗೆ ಇದನ್ನು ಏನು ಮಾಡ್ತಾ ಇದ್ದಾರೆ ವಾಣಿಜ್ಯ ತೆರಿಗೆಯವರು, ಆ ಚಿಕ್ಕ ಅಧಿಕಾರಿಗಳು ಅವ್ರು ಹೇಳಿ ಮತ್ತೆ ಪಾಪ ಅವ್ರು ಕೇಳಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ಕೇಳೋಂಥದ್ದವರು. ಆ ಮೇಲಧಿಕಾರಿಗಳು ಏನಿದ್ದಾರೆ ಅವರು ಇದನ್ನು ಕರೆಕ್ಟಾಗಿ ಕಾರ್ಯರೂಪಕ್ಕೆ ತಂದು, ವ್ಯಾಪಾರಿಗಳಿಗೆ ಇನ್ನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಪಾಪ. ಏಕಾಏಕಿ ಈ ಥರ ಮಾಡಿದಾಗ ಅವರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಜೀವನ ಕಳ್ಕೊಬಿಟ್ರು ಕಷ್ಟ ಆಗುತ್ತೆ. ದಯವಿಟ್ಟು ಸರಿಯಾದ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೊಂಡು, ಭಾಳ ಜನ ಬೀದಿ ಬದಿ ವ್ಯಾಪಾರಿಗಳು ಯಾರು ಭಾಳ ತೊಂದರೆ ಇದ್ದಾರೆ ಸರ್. ಒಂದು 10% ಚೆನ್ನಾಗಿರ್ಬೋದು, 90% ಜನ ಇವತ್ತು ತೊಂದರೆ ಇದ್ದಾರೆ. ಅದರಿಂದ ದಯವಿಟ್ಟು ಇದನ್ನು ಒಂದು ಒಳ್ಳೆ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಎರಡೂ ಸೇರಿ ಇದನ್ನು ಒಳ್ಳೆ ರೀತಿಯಲ್ಲಿ ಜನಕ್ಕೆ ಒಂದು ಇದು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಪ್ರಕಾಶ್ ಅವರೇ, ಈಗಾಗಲೇ ಒಂದಷ್ಟು ಜನಕ್ಕೆ ನೋಟಿಸ್ ಬಂದಿದೆ, ಒಂದಷ್ಟು ಜನಕ್ಕೆ ನೋಟಿಸ್ ಬಂದಿಲ್ಲ. 14,000 ಜನರನ್ನ ಟಾರ್ಗೆಟ್ ಮಾಡಿರುವಂಥ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ 62,000 ಜನರನ್ನ ಟಾರ್ಗೆಟ್ ಮಾಡೋದು ಸಣ್ಣ ಮಾತೇನಾಗಲ್ಲ. ಎಲ್ರಿಗೂ ಕೂಡ ನೋಟಿಸ್ ಬರುವಂಥ ಸಾಧ್ಯತೆ ಇರಬಹುದಾ? ಹೇಗೆ? ಖಂಡಿತವಾಗಿ ಇರುತ್ತೆ ಸರ್. ಯಾಕಂದರೆ ಇವಾಗ ಅವ್ರಿಗೆ ಗೌರ್ಮೆಂಟ್ ಇದು ಬಿಟ್ಟಿ ಬಾಗಿ ಅಂತ ತುಂಬ ಒಂದು ಈ ಸ್ಕೀಮ್ ಅಂತ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಕಾಸುಗಳಿಲ್ಲ, ಫೈನಾನ್ಸ್ ಲಾಸು. ಈ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ಸಿಗಲ್ಲ ಇವರಿಗೆ. ಇವ್ರು ಹೋದರೆ ಅಲ್ಲಿ ಅಲ್ಲಿ ಒಳಗಡೆ ಸೇರಿಸ್ಕೊಳ್ಳಲ್ಲ ಇವರಿಗೆ. ಅದಕ್ಕೆ ಏನು ಮಾಡ್ತಾರೆ, ಈ ಬಡಪಾಯಿಗಳ ಮೇಲೆ ಟ್ಯಾಕ್ಸ್ ರೂಪದಲ್ಲಿ ಮಾತ್ರ ಅವ್ರಿಗೆ ಸಾಧ್ಯ. ಮತ್ತು ಮನೆಗೆ ಒಂದು ಶಾಪಿಗಳಿಗೆ ಬಂದೆ, ಹೂ ಮಾರೋ ಹತ್ರ ಬಂದು 500 ಕೊಡ್ರಿ 1000 ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರ. ಅದಕ್ಕೆ ಈ ರೀತಿಯಾಗಿ ಅವರು ಟ್ಯಾಕ್ಸ್ ರೂಪದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲೇ ಬರೋದು. ಈ ಕೆಲವರು ಮೋದಿ ಕೇಳ್ರಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ರಿ, ನಿರ್ಮಲಾ ಸೀತಾರಾಮನ್ ಕೇಳ್ರಿ ಅಂತಾರೆ. ಬಟ್ ಅಲ್ಲಿ ಇಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋದು ಸ್ಟೇಟ್ ಅಂಡರಲ್ಲೇ ಬರುತ್ತೆ ಸರ್. ಬಟ್ GST ಅಂಡರ್ ಕೇಂದ್ರ ಸರ್ಕಾರದ ಅಂಡರಲ್ಲೇ ಬರೋದಲ್ಲ ಸರ್. GST ಮುಟ್ಟೋಕೆ ಸ್ಟೇಟ್ ಗೌರ್ಮೆಂಟಿಗೆ ಸಾಧ್ಯ ಇಲ್ಲ ಅಲ್ವಾ? ಅವರು ಸಿದ್ದರಾಮಯ್ಯ ಅವರು ನಿನ್ನೆ ಅವ್ರು ಏನು ಹೇಳಿದ್ದಂದ್ರೆ, ಸಿದ್ದರಾಮಯ್ಯನವರು ಬೆಳಿಗ್ಗೆ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಕೇಳಿದ್ದೀನಿ, ಏನು ಈ ಅಧಿಕಾರಿಗಳು ಕೂರಿಸ್ಕೊಂಡ್ಬಿಟ್ಟು ನೀವು ಇಡೀ ಇಂಡಿಯಾದಲ್ಲಿ ಜಾಸ್ತಿ ಏನು GST ಇಲ್ಲಿ ನಮ್ಮ ಸ್ಟೇಟಲ್ಲಿ ವಸೂಲು ಮಾಡಬೇಕಂತ ಬೆಳಿಗ್ಗೆ ವಸೂಲು ಮಾಡಬೇಕಂತ ಅಧಿಕಾರಿಗೆ ಒಂದು ಇದು ಹೇಳಿದ್ದಾರೆ. ಅದೇನಂದ್ರೆ ಇವರು ಅಧಿಕಾರಿಗಳದ್ದು ಏನು ತಪ್ಪಿರೋದು, ಅವ್ರು ಏನು ಪಾಲನೆ ಮಾಡೋದು ಇವ್ರ ಕೆಲಸ ಅಲ್ವಾ ಸರ್? ಅದೇನೋ ಏನು ಮಾಡಿದ್ದಾರೆ ಅಂದರೆ ಅವರು ಈ ಥರ ನೋಟಿಸ್ ಕಳಿಸಿದ್ದಾರೆ ಇಶ್ಯೂ ಆಗಿ. ಅವ್ರು ಏನು ಚಿಕ್ಕ ವ್ಯಾಪಾರಿಗಳು ಯಾರು, ಟ್ಯಾಕ್ಸ್ ಕೊಟ್ಟೋರು ಯಾರು, ಅದೇನು ನೋಡಿಲ್ಲ ಅವರು. ತಾವು ಈ ಬಿಸ್ನೆಸ್ UPI ಬಿಸ್ನೆಸ್ ಅಕೌಂಟ್ ಇದು ಏನು ಯಾರ್ಯಾರು ಮಾಡಿದ್ದಾರೆ ಅವರಿಗೆಲ್ಲ ಈ 40 ಲಕ್ಷ ಕ್ರಾಸ್ ಅಂತಾರೆ ಕಳಿಸ್ಕೊಟ್ಟಿದ್ದಾರೆ. ಬರುವ ವರ್ಷ ಬಿಸ್ನೆಸ್ ಅಕೌಂಟ್ ಅವರು ಮಿನಿಮಮ್ 4,000 5,000 3,000 ಎಲ್ರಿಗೂ ಆಗುತ್ತೆ ಸರ್, ಇಲ್ಲಂತಿಲ್ಲ. ಹಾಂ, ಅದು ಅವರಿಗೂ ಕೂಡ ಕಳಿಸ್ತಾರೆ. ಇನ್ನೊಂದು ಬರುವ ವರ್ಷದಲ್ಲೇ ಕಳಿಸ್ತಾರೆ ನೋಡಿ ಸರ್. ಎಸ್ ಜಗನ್ನಾಥ್ ಅವರೇ, ಈಗಾಗಲೇ ಒಂದಷ್ಟು ಜನಕ್ಕೆ ನೋಟಿಸ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಅನುಮಾನ ಏನು ಸರ್? ಇದು ಕೇಂದ್ರ ಸರ್ಕಾರ ಕಳುಹಿಸಿರುವಂಥ ನೋಟಿಸಾ ಅಥವಾ ರಾಜ್ಯ ಸರ್ಕಾರ ಕಳುಹಿಸಿರುವಂಥ ನೋಟಿಸಾ?
ನನಗೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಳಿಸಿದೆ ಅನ್ನೋದಕ್ಕಿಂತಲೂ ಮುಖ್ಯ ನನ್ನ ಲೆಕ್ಕ ಏನಂತಂದರೆ ಈಗ ಯಾವುದೇ ರಾಜ್ಯದಲ್ಲಿ ಇರೋದು ಈ ರಾಜ್ಯದಲ್ಲಿ ಇರೋದ್ರಿಂದ ನನಗೆ ರಾಜ್ಯ ಸರ್ಕಾರ ಕೊಟ್ಟಿರೋದೊಂದು ಒಂದು ಅನಿಸಿಕೆ ಇದೆ ನನ್ನ ಇದರಲ್ಲಿ. ಬೇರೆ ಯಾರ ರಾಜ್ಯದಲ್ಲಿ ಈ ಥರ ಗೊಂದಲ ಇಲ್ಲ. ಈ ರಾಜ್ಯದಲ್ಲಿ ಗೊಂದಲ ನೋಡಿದರೆ ಈ ಥರ ಅನ್ನಿಸ್ತಾ ಇದೆ. ಒಂದು, ಈಗ ಯಾವ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ವ್ಯಾಪಾರಿಗಳಿಗೆ ಒಂದು ಮಾಹಿತಿ ಕೊಡಲಿ. ಮುಂದಿನ ದಿವಸಗಳಲ್ಲಿ ಇವರೇನು ಟರ್ನೋವರು ಈ ಥರ ಮಾಡಿದಾಗ ಒಂದು ಮಾಹಿತಿ ಕೊಟ್ಟಾಗ ಅಥವಾ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂದಾಗ ಒಂದು ಇದು ಏಕಾಏಕಿ ಇದು ಮಾಡೋದ್ರಿಂದ ಇದಾಗುತ್ತೆ. ನಮ್ಮವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಇಲ್ಲ, ಅಥವಾ ನಾವು ಟ್ಯಾಕ್ಸ್ ತೊಗೊಂಡ್ರು ಸಹಿತ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಅದು ತಗೊಳ್ಳಿ. ವ್ಯಾಪಾರ ಯಾರು ಜಾಸ್ತಿ ಮಾಡಿರ್ತಾರೆ ಅಂಥವ್ರಿಗೆಲ್ಲ ಒಂದು ಮಾಡಲಿ. ಆದರೆ ಈ ವ್ಯಾಪಾರದ ರೀತಿ ಬಂದಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು 750 ರೂಪಾಯಿ ಅಥವಾ 500 ರೂಪಾಯಿ ಒಂದು ಟಾಪ್, ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಟಾಪು ಒಂದು 500 ರೂಪಾಯಿ ಇರುತ್ತೆ, ಆದರೆ ಒಂದು 500 ಅಥವಾ 40 ಸಿಗುತ್ತೆ ಅನ್ಕೊಳ್ಳಿ. ನೀವು 1000 ರೂಪಾಯಿ ವ್ಯಾಪಾರ ಮಾಡಿದರೆ ಒಂದು 80 ರೂಪಾಯಿ ಸಿಗ್ಬೋದು. ನೀವು ಅದೇ ದಿವಸದಲ್ಲಿ ಒಂದು 10 20 ಸಾವಿರ ವ್ಯಾಪಾರ ಮಾಡ್ತೀರಿ, ಎಷ್ಟು ಸಿಕ್ತು ಉದಾಹರಣೆ? ಅದನ್ನು ನೀವೇನು ಮಾಡ್ತಾ ಇದ್ದೀರಾ, ಅಲ್ಲಿಂದ ಬಂದು ಈಗ ಏಕಾಏಕಿ ನೀವು ಈ ಥರ ಟರ್ನೋವರ್ನ ನೋಡ್ಬಿಟ್ಟು ನೀವು ಟ್ಯಾಕ್ಸ್ ಹಾಕ್ಬಿಟ್ರೆ ಅವ್ನು ಬದುಕಕ್ಕೆ ಆಗಲ್ಲ. ಅವ್ನು ಕೈ ಸಾಲಗಳು ಮಾಡಿರ್ತಾನೆ, ಬೇರೆ ಬೇರೆ ಥರ ವ್ಯವಹಾರ ಇರುತ್ತೆ. ಆಮೇಲೆ ಅವರು ಹೇಳ್ತಾ ಇಲ್ಲ ಸರ್, ಯಾವುದೇ ವ್ಯಾಪಾರಿಗಳು ನೆಮ್ಮದಿಯಾಗಿಲ್ಲ. ಈ ಕೊರೋನಾ ಬಂದ ಮೇಲಂದು ಜನ ಬದುಕಕ್ಕೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಇವ್ರು ಏಕಾಏಕಿ ಈ ಥರ ಮಾಡಿಬಿಟ್ರೆ ಜನಗಳು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಆ ಪರಿಸ್ಥಿತಿ ಇದೆ. ಆಮೇಲೆ ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಅಥವಾ ಇದರಲ್ಲಿ ಓದಕ್ಕೆ ಹೋದರೆ ಮಕ್ಕಳುಗಳಿಗೆ ಏನಾದ್ರು ಬೀದಿ ವ್ಯಾಪಾರಿಗಳು ಮಕ್ಕಳಂದ್ರೆ ಒಳ್ಳೆ ಸ್ಕೂಲಲ್ಲಿ ಓದಬಾರ್ದ, ಓದಕ್ಕೋರ ಲಕ್ಷಾಂತರ ರೂಪಾಯಿ ಫೀಸ್ ಕೇಳ್ತಾರೆ. ಎಲ್ಲಿಂದ ಕಟ್ಟಬೇಕು? ಅವ್ರೇನು ಮಾಡ್ತಾರೆ, ಸಾಲ ಮಾಡ್ಕೊಡ್ತಾರೆ. ಏನಾಗುತ್ತೆ, ದುಡ್ಡುಗಳು ಟ್ರಾನ್ಸಾಕ್ಷನ್ ಆಗುತ್ತೆ, ಯಾರ ಹತ್ರ ಎಷ್ಟಾಗ್ತಾರೆ, ಏನೋ ಮಾಡ್ತಾರೆ. ಆ ಟ್ರಾನ್ಸಾಕ್ಷನ್ ನೋಡಿ ನೀವು ಟ್ಯಾಕ್ಸ್ ಹಾಕ್ತೀರಾ ಅಂದರೆ ಆ ಮನುಷ್ಯ ಇನ್ನೂ ಏನಾಗುತ್ತೆ, ಬೆಳೀತಾ ಇಲ್ಲ, ನೀವು ತುಣಿತಾ ಇದ್ದೀರಾ. ಆ ಥರ ಪರಿಸ್ಥಿತಿ ಆಗಿದೆ. ಖಂಡಿತ ಬಡವರನ್ನ ರಕ್ತನೇ ಇರ್ತಾ ಇದ್ದಾರೆ. ನಾನು ಅದರಿಂದ ಹೇಳ್ತಾರೆ, ದಯವಿಟ್ಟು ಸರ್ಕಾರಕ್ಕೆ, ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ, ಆದಷ್ಟು ಬಡವರು ಪರ ಕೆಲಸ ಇದು ಮಾಡ್ತಾ ಇದ್ದಾರೆ. ಆದರೆ ಈ ರೂಪದಲ್ಲೆಲ್ಲ ದಯವಿಟ್ಟು ಜನರನ್ನ ಎದುರಿಸೋದ ಕೆಲಸ ಮಾಡಬೇಡಿ. ವೀಕ್ಷಕರು ಗಮನಿಸ್ತಾ ಇದ್ರಿ, ವರ್ತಕರು ಯಾವೆಲ್ಲ ಮಾಹಿತಿಗಳನ್ನ ಅಥವಾ ಅವರಿಗಾಗಿರುವಂತ ಅನ್ಯಾಯದ ವಿಚಾರವಾಗಿ ಮಾತನಾಡ್ತಾ ಇದ್ರು. ಒಂದು ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಯಾಕೆ ಈ ಮಾತನ್ನ ಹೇಳದೆ ಎನ್ನುವುದಾಗಿ ಎಷ್ಟೋ ಜನ ತೆರಿಗೆ ವಂಚಕರಿದ್ದಾರೆ. ಈ ವಿಚಾರವಾಗೂ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದೆಷ್ಟೋ ತೆರಿಗೆ ವಂಚಕರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವ್ಯವಹಾರವನ್ನ ನಡೆಸೋರು, ತೆರಿಗೆಯನ್ನ ಕಟ್ಟದೆ ಕಳ್ಳಾಟವನ್ನ ಮಾಡೋರು, ಕಣ್ತಪ್ಪಿಸಿ ಓಡಾಡೋರು. ಒಂದಿಷ್ಟು ಜನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂಭಾಗದಲ್ಲೇ ಅವರ ಕಣ್ಣು ಮುಂದೆಗಳೇ ಓಡಾಡ್ತಿದ್ದಾರೆ. ಅಂಥವರ ವಿರುದ್ಧ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳೋ ತಾಕತ್ತಿಲ್ಲ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತೇಳಿ. ಯಾವುದೋ ಬಡಪಾಯಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಅವರಿಗೆ ನೋಟಿಸ್ ಅನ್ನ ಕಳುಹಿಸ್ತೀರಿ ಅಂತ ಹೇಳಿದ್ರೆ ನಿಜಕ್ಕೂ ಇದು ಖಂಡನೀಯ ಎನ್ನುವುದಾಗಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಚಂದ್ರಶೇಖರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಸರ್, ಸಾಕಷ್ಟು ಜನಕ್ಕೆ ಈಗ ನೋಟಿಸ್ ಎಲ್ಲ ಬಂದಿದೆಯಲ್ಲ ಸರ್, ನೀವು ಹೋಗಿ ವಾಣಿಜ್ಯ ತೆರಿಗೆ ಇಲಾಖೆಯನ್ನ ಸಂಪರ್ಕ ಮಾಡಿಲ್ವಾ? ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ನಿಮ್ಗೆ? ನಾವು ಇಲ್ಲಿ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ವಿಧಾನಸೌಧ ಇದೆ ಒಂದು, ಅಲ್ಲಿ ಹೋಗಿದ್ವಿ ನಾವು. ಸರ್, ಈಗ ಎಲ್ಲರಿಗೂ ಬರುತ್ತೆ, ನನಗೆ ಬಂದಿಲ್ಲ, ಬೇರೆಯವರಿಗೆಲ್ಲ ನಮ್ಮ ಪಕ್ಕದವರಿಗೆಲ್ಲ ಬಂದಿದೆ. ಅವ್ರದ್ದು ಜಾಸ್ತಿ ಬಿಸ್ನೆಸ್ ಇರೋದ್ರಿಂದ ಎಲ್ಲರಿಗೂ ಬಂದಿದೆ. ಅವ್ರು ನಾವು ಕೇಳಿದಾಗ ಹೇಳಿದ್ರು, ಸರ್ ಇದು ಸೆಂಟ್ರಲಿಂದ ಆಗಿರೋದು ಅಂತ. ನಮಗೆ ಇಲ್ಲಿ ಹೇಳ್ತಾರೆ, ಬೇರೆಯವರು ಗೊತ್ತಿರೋ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಗೆ ಏನಂತ ಹೇಳಿದ್ರೆ ಈಗ ನೋಟಿಸ್ ಬರ್ತಾ ಇದೆ, ಯಾಕೆ ಅನ್ನೋದು ಕೂಡ ಗೊತ್ತಿಲ್ಲ. ಇವರ ಮೊದಲಿಂದನೂ ಈ ಒಂದು ಪಾಲಿಸಿ ನಮ್ಗೆ ಹೇಳ್ಕೊಟ್ಟಿಲ್ಲ. ಮುಂದೆ ಸಣ್ಣ ಪುಟ್ಟ, ನಾವು ಭಾಳ ಸಣ್ಣ ಉದ್ಯಮ ನಮ್ಮದು, ದಿವಸಕ್ಕೆ 3,000 4,000 ಅಷ್ಟೇ ವ್ಯಾಪಾರ ಆಗುವಂಥ ಉದ್ಯಮಗಳು. ಎಷ್ಟೋ ಅಂಗಡಿಗಳಿದೆ, ಬೀಡ ಅಂಗಡಿಗಳಿದಾವೆ, ಬೀದಿ ವ್ಯಾಪಾರಿಗಳಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದರೆ ಅದು ಇದರಲ್ಲೇ ಕೂಡ ಈ ಪೇಟಿಎಂ ಅಲ್ಲಿ, ಫೋನ್ ಪೇ ಅಲ್ಲಿ ಸಾಲದ ರೂಪದಲ್ಲಿ ನಮಗೆ ಕೊಡ್ತಾರೆ. ನಮಗೆ ಒಂದು ಸಮಸ್ಯೆಯಲ್ಲಿ, ಮನೆಯಲ್ಲಿ ಸಮಸ್ಯೆ ಇರುತ್ತೆ, ತಾಯಿ ತಂದೆಯವರಿಗೆ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡಿರ್ತೀವಿ, ನಾವು ಮನೆಗಳ ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿರುತ್ತೆ. ಅಂತ ಟೈಮಲ್ಲಿ ನಾವು ಅವ್ರ ಹತ್ರ ಸಾಲ ತೊಗೊಂಡಿರ್ತೀವಿ. ಈ ಬಜಾಜ್ ಕಂಪನಿಯವರು ಇದ್ದಾರೆ ನೋಡಿ ಸರ್, ಅವರು ಭಾಳ ಸಮಸ್ಯೆಯನ್ನು ಕೊಡ್ತಾರೆ. ಇದರ ಸಾಲ ಕೊಟ್ಟಿರ್ತಾರೆ, ನಮಗೆ ಒಂದೆರಡು ದಿವಸ ಮಿಸ್ ಆಯಿತು, ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದೆರಡು ದಿವಸ ಯಾರಿಗಾರು, ಎಂಥ ದೊಡ್ಡವರಿಗಾರು ಮಿಸ್ ಆಗುತ್ತೆ. ಅವರು ತಮ್ಮ ರೌಡಿಸಮ್ ಮಾಡ್ತಾರೆ, ಮನೆ ಹತ್ರ ಕಳಿಸ್ತಾರೆ, ಆಮೇಲೆ ಕೆಟ್ಟ ಕೆಟ್ಟ ಭಾಷೆಯಲ್ಲೆಲ್ಲ ಬೈತಾರೆ. ನೋಡಿ, ಈಗ ನಮಗೆ ಟ್ಯಾಕ್ಸ್ ಬರ್ತಾ ಇದೆ, ಅದೊಂಥರ ಟೆನ್ಷನ್, ಹೆದರಿಕೆ ಆದರೆ ನಮ್ಮ ಜನಗಳಿಗೆ ಇವ್ರದ್ದೊಂದು ಸಮಸ್ಯೆ. ಅದರಿಂದ ತಾವು ಮೀಡಿಯಾದವರು ಭಾಳ ಎಲ್ಲ ಕಡೆನೂ ಕೂಡ ಪ್ರಚಾರವನ್ನು ಕೊಡ್ತೀರಿ. ನಿಮ್ಮ ಕೈಯಲ್ಲಿದೆ, ಅದನ್ನು ಯಾರನ್ನು ಬೇಕಾದ್ರೂ ನೀವು ಒಂದು ಹದಬಸ್ತಲ್ಲಿ ನಡ್ಕೊಂಡು ಹೋಗುವಂಥ ಕೆಪಾಸಿಟಿ ಇರೋದು ನಿಮಗೆ ಮತ್ತು ಸಂಘಟಕರಿಗೆ ಮಾತ್ರ. ನಿಮ್ಮ ಹತ್ರ ನಾವು ಕೇಳೋದು ಇಷ್ಟೇ, ಯಾವುದೇ ಥರವಾದ ಒಂದು ಪೇಟಿಎಂ ಅಲ್ಲಿ ಆಗ್ತಾ ಇರುವಂಥ ಇದನ್ನು ನಮ್ಮಂಥ ಸಣ್ಣ ಪುಟ್ಟ ಜನಗಳಿಗೆ ತಾವು ಮೀಡಿಯಾ ಮುಖಾಂತರವಾಗಲಿ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ಸರ್. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಮಾಹಿತಿ ವ್ಯಕ್ತವಾಗ್ತಾ ಇದೆ, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಭುಜಂಗ ಶೆಟ್ರೆ, ಈ ನೋಟಿಸ್ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನೋಟಿಸ್ ವಿಚಾರವಾಗಿ ನೀವೀಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದೀರಿ. ಇವತ್ತು ಮತ್ತು ನಾಳೆ ನಿಮ್ಮದೇ ರೀತಿಯಲ್ಲಿ ಪ್ರತಿಭಟನೆ ಇರುತ್ತೆ, ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಇರುತ್ತೆ. ಅದರ ಮುಂದುವರಿದ ಭಾಗ ಅಂತ ಹೇಳಿದ್ರೆ ಶುಕ್ರವಾರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಿರ್ಧಾರಕ್ಕೆ ಬಂದಿದ್ದೀವಿ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಈಗ? ಪ್ರತಿಭಟನೆ ಇವತ್ತು, ನಾಳೆ, ನಾಡಿದ್ದು 3 ದಿನ ನಾವು ರವಿ ಶೆಟ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ. ಓಕೆ.
ಇವತ್ತು ನಾವು ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕಾಫಿ ಟೀಯನ್ನು ಬಂದ್ ಮಾಡಿದ್ದೇವೆ ಸರ್ಕಾರದ ಕಣ್ಣು ತೆರೆಲಿಕ್ಕೋಸ್ಕರ. ಇವತ್ತು ಲೆಮನ್ ಟೀ, ಬ್ಲ್ಯಾಕ್ ಕಾಫಿ ಇಂಥದ್ದೇ ಮಾತ್ರ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದುವರೆದ ಭಾಗ ನಾಳೆನೂ ಮಾಡ್ತೇವೆ. ಶುಕ್ರವಾರ ಮತ್ತು ಎಲ್ಲರೂ ಬಂದು ಮಾಡಿ ನಮ್ಮ ಬೇಕ್ರಿ, ಕಾಂಡಿಮೆಂಟ್ಸು, ಗ್ಯಾರೇಜು, ಎಲ್ಲದು ಟೈಲರ್ ಅಂಗಡಿಗಳು ಎಲ್ಲ ಸಣ್ಣ ಪುಟ್ಟ ಸ್ಮಾಲ್ ಬಿಸ್ನೆಸ್ ಅಂತ ಏನು ಅಂದ್ಕೊಂಡಿದ್ದಾರೋ ಅವರೆಲ್ಲ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ರವಿ ಶೆಟ್ಟರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಓಕೆ ಎಲ್ಲ ಈಗ ನಾನೊಂದು ವಿಚಾರ ಕೇಳ್ಪಟ್ಟೆ, ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಿ ಅನ್ನೋದಾಗಿ, ನಿಜನಾ ಸರ್ ಹೇಗೆ ಇದು? ಹೌದು, ಯಾಕೆಂದರೆ ಈ ಫ್ಯಾಮಿಲಿ ಎಲ್ಲ ನಾವು ಬಿಸ್ನೆಸ್ ಎಲ್ಲ ಇನ್ವಾಲ್ವ್ ಆದ್ರ ಮೇಲೆ ನಾವು ಫ್ಯಾಮಿಲಿಗಳೆಲ್ಲ ಒಟ್ಟಿಗೆ ಹೋಗ್ತೇವೆ. ಯಾಕೆಂದರೆ ಹೋದ್ರೇ ಸರ್ಕಾರಕ್ಕೆ ಅದ್ರ ನಮ್ಮ ಕಷ್ಟ ಏನಂತ ಅರ್ಥ ಆಗುತ್ತೆ. ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ ಅಂದರೆ ಸರ್ಕಾರದವ್ರು ಇನ್ನೂ ಹೆಚ್ಚಿನಾಗಿ ಆದಾಯ ಅಧಿಕಾರಿಗಳು ಅವರು ಹೆಚ್ಚಿನಾಗಿ ನಾವು ಮಾಡಿದ್ದೇ ಸರಿ ಅಂತ ಮುಂದುವರಿತಾರೆ ಅಷ್ಟೇ. ಅದಕ್ಕೋಸ್ಕರ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತೇವೆ. ಎಸ್, ಪ್ರಕಾಶ್ ಶೆಟ್ರೆ, ಈಗಾಗಲೇ ಪ್ರತಿಭಟನೆ ಒಂದು ವಿಭಿನ್ನ ರೀತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಹಾಗೇನೆ ನಾಳೆಯ ಪ್ರತಿಭಟನೆಗೆ, ಇವತ್ತು ನೀವೇನು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಮಾಡಿದ್ರೆ ಅಂಗಡಿಯಲ್ಲಿ ಹಾಲಿನ ಉತ್ಪನ್ನ ಮಾರಾಟ ಮಾಡದೇ ಇರೋದಕ್ಕೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಜನರಿಂದ? ನಾನು ಬೆಳಿಗ್ಗೆ 9 o'clock ತನಕ ಅಂಗಡಿ ಓಪನ್ ಮಾಡಿದ್ದೆ ಸರ್. ಓಕೆ. ಕಸ್ಟಮರ್ಸ್ ಬಂದುಬಿಟ್ಟು ಹಾಲು ಕೊಡಿ, ಮೊಸರು ಕೊಡಿ, ಟೀ ಕೊಡಿ ಅಂತಾರೆ. ಓಕೆ. ಇಲ್ಲ ಸರ್, ನಾವು ಲೆಮನ್ ಟೀ ಇಟ್ಟಿದ್ದೀವಿ, ಬ್ಲ್ಯಾಕ್ ಟೀ ಇಟ್ಟಿದ್ವಿ, ಗ್ರೀನ್ ಟೀ ಇಟ್ಟಿದ್ದೀವಿ ಅಂತ ಕೇಳಿದ್ರೆ ಕುಡಿಯೋರಿಲ್ಲ. ಬೆಳಿಗ್ಗೆ ಅವ್ರು ಏನು ಕುಡಿಬೇಕು ಅದೇ ಕೇಳ್ತಾರೆ ಅಲ್ವಾ? ಅದು ಬಿಟ್ಟು ನಾವು ಗ್ರೀನ್ ಟೀ, ಮಸಾಲೆ ಟೀ ಅಂದರೆ ಯಾರು ತಗೊಳ್ಳಲ್ಲ. ಓಕೆ. ಅದಕ್ಕೆ ಬಂದ್ ಮಾಡಿಬಿಟ್ಟು ರವಿ ಶೆಟ್ಟರ್ ಹಿಂದ್ಗಡೆ ಅವ್ರು ಏನೇನು ಅಂಗಡಿಗಳಿಗೆ ಬ್ಲ್ಯಾಕ್ ರಿಬ್ಬನ್ ಹಾಕಿಬಿಟ್ಟು ಅಂಗಡಿಗಳಿಗೆ ಪಾಂಪಿಟ್ ಹತ್ತಿದ್ರು, ಅವ್ರ ಹಿಂದ್ಗಡೆ ಹೋಗಿ ನಾವು ಪ್ರತಿಭಟನೆಗೆ ಒಂದು ಸಪೋರ್ಟ್ ಕೊಟ್ಕೊಂಡು ಬಂದು ಇವಾಗ 23, ಇವತ್ತು 24 ನಾಳೆ ಗುಟ್ಕಾ ಸಿಗರೇಟ್ ಖಂಡಿತವಾಗಿ ಅಂಗಡಿಗಳಲ್ಲಿ ಬಂದ್ ಮಾಡ್ತೀವಿ. 25ನೇ ತಾರೀಕಿಗೆ ಲಕ್ಷಾಂತರ ಜನ ಫ್ರೀಡಮ್ ಪಾರ್ಕ್ ಇಲ್ಲಿ ವಿಧಾನಸೌಧ KR ರೋಡ್ ಹತ್ರ, ಅಲ್ಲಿ ಲಕ್ಷಾಂತರ ಜನ ಬಂದು ಪ್ರತಿಭಟನೆಗೆ ಕುಟುಂಬ ಸಮೇತವಾಗಿ ಬರ್ತಾರೆ. ರವಿ ಶೆಟ್ಟರ್ ಏನು ಹಿಂದ್ಗಡೆ ನಾವು ಎಲ್ಲ ಇದ್ದೀವಿ, ಅವ್ರಿಗೆ ತುಂಬ ಸಪೋರ್ಟ್ ಆಗಿ, ಇದು ಏನು ಹೋರಾಟಗಾರರಿಗೂ ಹೋರಾಟ ಅನ್ನೋದು ಆರಂಭ, ಅಂತ್ಯ ಅಲ್ಲ. ಅಂತ್ಯ ಅನ್ನೋದು ಹೋರಾಟಗಾರರಿಗಿಲ್ಲ. ರವಿ ಶೆಟ್ಟರ್ ಹಿಂದ್ಗಡೆ ಇದ್ರೆ ನಾಳೆ ಯಾವ ಹೋರಾಟಕ್ಕೂ ಅವರು ಸಿದ್ಧರಿದ್ದಾರೆ. ಎಸ್ ಸರ್. ಜಗನ್ನಾಥ್ ಅವರೇ, ನಾನು ಆಗ್ಲೂ ಕೂಡ ಒಂದು ವಿಚಾರವನ್ನು ಹೇಳಿದೆ. ದೊಡ್ಡ ವ್ಯಕ್ತಿಗಳು, ದೊಡ್ಡ ರಾಜಕಾರಣಿಗಳು ಅಥವಾ ಪ್ರಭಾವಿಗಳು, ಉದ್ಯಮಿಗಳು ಇವರೆಲ್ಲರೂ ಕೂಡ ಅದೆಷ್ಟೋ ತೆರಿಗೆಯನ್ನು ವಂಚನೆ ಮಾಡಿ ಕಣ್ಮುಂದೆ ಓಡಾಡ್ಕೊಂಡಿದ್ದಾರೆ. ಕೆಲವರು ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಬಡಪಾಯಿಗಳ ಮೇಲೆ ಗದಾಪ್ರಹಾರವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಹೇಗೆ ಸರ್? ಹೌದು, ಈಗ ಭಾಳ ಜನ ಕೋಟ್ಯಾಂತರ ರೂಪಾಯಿ ರೊಟೇಷನ್ ಮಾಡಿದ್ದಾರೆ. ಅವ್ರ ಮೇಲೆಲ್ಲ ಇವ್ರು ತೆರಿಗೆ ವಿಧಿಸೋಕ್ಕಾಗಲ್ಲ, ಸಾವಿರ ತಗೊಳ್ಳೋಕೆ ಆಯ್ತಲ್ಲ ಇವರು, ಯಾಕೆ ಪ್ರಭಾವ ಬಳಸ್ಕೊತಾರೆ ಅವರು. ಹಾಗಾಗಿ ಬಡವ ಏನಂದ್ರೆ ಗುಬ್ಬಚ್ಚೆ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಆ ಥರ ಆಗಿದೆ ಇವ್ರದ್ದು. ಪಾಪ ಬಡ ವ್ಯಾಪಾರಿಗಳು ಹೆಂಗೋ ಜೀವನ ಮಾಡ್ತಿದ್ದಾರೆ, ಅದನ್ನು ಸಹಿತ ಕಸ್ಕೊಳಕ್ ನೋಡ್ತಾ ಇದ್ದಾರೆ. ಈ ಥರ ಆಗಿದೆ. ಹೆಂಗೋ ಜೀವನ ನೋಡಿ ಸರ್, ಒಂದು ವರ್ಷದಲ್ಲಿ ಒಂದು 4 ತಿಂಗಳು ಮಳೆ ಬರುತ್ತೆ ಸರ್. ಮಳೆ ಬಂದಾಗ ಅಥವಾ ಇನ್ನೊಂದು ಬೇರೆ ಥರ ತೊಂದರೆಯಲ್ಲಿ ಭಾಳ ಮನುಷ್ಯ ಹಿಂಗಾಗಿದೆ, ಬದುಕಕ್ಕಾಯ್ತಲ್ಲ. ಆಗ ಏನಾಗುತ್ತೆ ಗೊತ್ತಾ, ಇವರೇ ಜನಗಳನ್ನ ತಪ್ಪಾದಿ ಕಳಿಸ್ದಂಗೆ ಆಯ್ತಾ ಇದೆ. ಹೆಂಗೋ ದುಡಿಮೆ ಮಾಡ್ಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರ್ತಾರೆ, ಅಂಥದನ್ನು ಸಹಿತ ಹಾಳು ಮಾಡೋ ಕೆಲಸ ಇದೆ ನನ್ನ ಲೆಕ್ಕ. ಈ ಥರ ಆಗಿ ಏನು ಪಾಪ, ಈಗ ಟೀ ಕಾಫಿ ಅವ್ರಿಗೆ ಕಮ್ಮಿ ಬಂಡವಾಳ ಇರುತ್ತೆ. ಒಂದು ಟೀ ಕಾಫಿ ಏನೋ ಒಂದು ಮಡಿಕೊಂಡು ಅಥವಾ ಏನೋ ಒಂದು ಮಡಿಕೊಂಡು ಮಾಡ್ತಾ ಇರ್ತಾರೆ ಅವರು. ಅಂದರೆ ಡೈಲಿ ರೊಟೇಷನ್ ಆಗುತ್ತೆ ಸರ್. ಅದೇನಾಗುತ್ತೆ, ಈಗ ಸಿಗರೇಟಲ್ಲೆಲ್ಲ ಭಾಳ ಆದಾಯ ಸಿಗಲ್ಲ ಸರ್. ಸಿಗರೇಟು ಅಥವಾ ಗುಡ್ಕಾ ಇವರೆಲ್ಲ ಏನು ಭಾಳ ಆದಾಯ ಸಿಗಲ್ಲ. ಅದರಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಕಾಣಿಸ್ತದೆ. ಅವ್ನಿಗೇನೋ ಒಂದು ದಿವಸಕ್ಕೊಂದು 500,000 ಸಿಕ್ಕಿದ್ರೆ ಜೀವನ ಮಾಡೋಕ್ಕಾಗುತ್ತೆ. ಬಾಡಿಗೆ ಕಟ್ಕೊಂಡು, ಮಕ್ಳಿಗೆ ಫೀಸ್ ಕಟ್ಕೊಂಡು ಇದೆಲ್ಲ ಇದೆ. ಅದು ಟ್ರಾನ್ಸಾಕ್ಷನ್ ಎಲ್ಲ ನೋಡಿದಾಗ ನಿಮ್ಗೆ 40 ಲಕ್ಷ ಅಂದ್ಬಿಟ್ಟು ನೀವು 20 ಲಕ್ಷ ಕಟ್ಟಿ 30 ಲಕ್ಷ ಕಟ್ಟಿ ಕಟ್ಟಕ್ಕಾಗಲ್ಲ ಸರ್. ಯಾಕೆಂದರೆ ಬಡವರ ಬಗ್ಗೆ ಭಾಳ ಯೋಚನೆ ಮಾಡಿ ಇವರು ಕೆಲಸ ಮಾಡಬೇಕು. ಜಾಸ್ತಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇರೋಂಥ ತಗೊಳ್ಳಿ ತೆರಿಗೆನ. ಈ ಬಡವರು ಬೀದಿ ವ್ಯಾಪಾರಿಗಳ ಮೇಲೆ ತಲೆ ಮೇಲೆ ಹಾಕೋಲ್ಲ. ಕೋಟ್ಯಾಂತರ ರೂಪಾಯಿ 106 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂಥವ್ರಿಗೆ ಬಿಡ್ತಾರೆ ಇವರು ತೆರಿಗೆನ. ಕಲೆಕ್ಷನ್ ಮಾಡಕ್ ಆಯ್ತಲ್ಲ ಇವ್ರ ಕೈಲಿ. ಏನೋ ಈ ಬಡ ವ್ಯಾಪಾರಿಗಳ ಮೇಲೆಲ್ಲ ತೆರಿಗೆ ಹಾಕಕ್ಕೆ ಹೋಗಿ ಈಗ ಎಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೋದಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಕಾಣಿಸುತ್ತೆ. ಯಾರೋ ಒಬ್ರು ಪಾಪ ಸಾಲ ಕೇಳಿರೋ 50 ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಆ ಟ್ರಾನ್ಸಾಕ್ಷನ್ ನೋಡಿದಾಗ ಅವನು ಯಾರ್ದೋ ಅವ್ರ ಹಣ ತಂದಿರೋದು ಯಾವುದೋ ಒಂದು ಪಾಪ ಇಸ್ಕೊಂಡು ಏನೋ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಈಗ ಹಂಗೆ ಮಾಡಿ ಏನಾಗುತ್ತೆ, ಅವ್ನ ಹೊಟ್ಟೆ ಮೇಲೆ ಹೊಡೆಯಕ್ಕೆ ನೋಡ್ತಾ ಇದ್ದಾರೆ. ಇದು ದಯವಿಟ್ಟು ಇದನ್ನ ಸರ್ಕಾರದವರು ಎಚ್ಚೆತ್ಕೊಂಡು ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಮುಖ್ಯ ಏನು ಈಗ ಕಾನೂನು ಇದೆಲ್ಲ ಮಾಡಿದಾರಲ್ಲ, ದಯವಿಟ್ಟು ತಿದ್ದುಪಡಿ ಮಾಡಿ ಬಡವರು ಬದುಕಕ್ಕೆ ಅವಕಾಶ ಮಾಡಿಕೊಡೋದು ನಾನು ಕೇಳ್ಕೊತೀನಿ.
ವೀಕ್ಷಕರೇ ಗಮನಿಸಬೇಕು, ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಅದೆಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿದ್ರು. ನಿಮ್ಗೆಲ್ರಿಗೂ ಕೂಡ ಬೇರೆ ಕಡೆಯಲ್ಲಿ ಜಾಗ ಕೊಡ್ತೀವಿ ಅಂತೇಳಿ. ಆಯ್ತಾ? ಅದು ಪಾಪ ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಕಲ್ಪಿಸಿದ್ದೇನು? ತೆರಿಗೆ ನೋಟಿಸ್ ಮಾತ್ರ ಕಳಿಸೋಕ್ಕಾಗತ್ತಾ ನಿಮ್ಗೆ? ವೀಕ್ಷಕರೇ, ಒಂದ್ ಕಡೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದಿರುವಂತ ನೋಟಿಸ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇತ್ತ ಡಿಜಿಟಲ್ ಪೇಮೆಂಟ್ ಬಳಕೆ ವಿಚಾರವಾಗೂ ಕೂಡ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಡಿಜಿಟಲ್ ಪೇಮೆಂಟ್ಗಳನ್ನು ಬಳಕೆ ಮಾಡಿದ್ರಿಂದಲೇ ನಮಗೆ ನೋಟಿಸ್ ಬಂದಿದೆ ಅನ್ನುವಂಥದ್ದಾಗಿ ವರ್ತಕರು ಹೇಳ್ತಾ ಇದ್ದಾರೆ. ನಮ್ಮ ಇಡೀ ಟ್ರಾನ್ಸಾಕ್ಷನ್ಗಳನ್ನು ಗಮನಿಸಿಯೇ ನಮಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಟಿಸನ್ನು ರವಾನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಮಾನದಂಡ ಕೂಡ ಅದೇ ಎನ್ನುವಂಥದ್ದು ವೆರಿ ಕ್ಲಿಯರ್. ಚಂದ್ರಶೇಖರ್ನವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗತ್ತೆ. ಸರ್, ಈಗ ಬಂದ್ಗೆ ಸಾಕಷ್ಟು ಕಾಂಡಿಮೆಂಟ್ಸ್ನವರು, ಅಂಗಡಿ ಮುಗ್ಗಟ್ಟಿನವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾನು ಆಗಲೂ ಕೂಡ ಹೇಳಿದಂತೆ 62,000ಕ್ಕೂ ಅಧಿಕ ಕಾಂಡಿಮೆಂಟ್ಸ್ಗಳಿದ್ದಾರೆ. ಎಲ್ಲರ ಬೆಂಬಲ ವ್ಯಕ್ತವಾಗುತ್ತಾ ಸರ್ ಬಂದ್ಗೆ? ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ, ಹೇಗೆ ಸರ್? ಸರ್, ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ರವಿಶೆಟ್ಟಿ ಬೈಂದೂರವರು ಪ್ರತಿದಿನ ನಿರಂತರವಾಗಿ, ಯಾಕಂತ ಹೇಳಿದ್ರೆ ನಮ್ಮ ಬೇಕರಿಗಳಲ್ಲಿ ಒಂದೊಂದು ಬೇಕರಿಗಳು ಒಬ್ಬೊಬ್ಬರೇ ಇರ್ತಾರೆ. ಇನ್ನೊಂದು ಬೇಕರಿಯಲ್ಲಿ ಇವ್ರು ಹೇಳ್ದಂಗೆ, ನಮ್ಮ ಸಹಪಾಠಿಗಳು ಹೇಳ್ದಂಗೆ ಗಂಡ ಹೆಂಡತಿ ಇಬ್ಬರು ಮಾಡ್ತಾರೆ. ಅದರಿಂದ ನಮಗೆ ವಿಚಾರಗಳು ಗೊತ್ತಾಗೋದಿಲ್ಲ. ಅದರಿಂದ ಏನು ಮಾಡ್ತಾ ಇರ್ತಾರೆ, ಈಗ ಒಂದು ತಿಂಗಳಿಂದ ಈ ಒಂದು ಸ್ಟ್ರೈಕ್ ಮಾಡಬೇಕಂತ ಕಾರ್ಮಿಕರ ಬಗ್ಗೆ ಈ ಥರ UPI ಆಗ್ತಿದೆ ಅಂತ ಅವ್ರಿಗೆ ಮೊದಲೇ ಮಾಹಿತಿ ಇತ್ತಂತ ಕಾಣುತ್ತೆ ರವಿಶೆಟ್ಟಿ ಅವರಿಗೆ. ಅವರು ಪ್ರತಿ ಅಂಗಡಿಗಳಿಗೂ ಅವರ ಟೀಮನ್ನು ಕಳಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಇರ್ಬೋದು, ನಮ್ಮ ಬೇಕರಿ ಕಾಂಡಿಮೆಂಟ್ಸ್ಗಿರ್ಬೋದು, ಹೋಟ್ಲುಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಅವರು ನಮ್ಮ ಊರಿನ ಜನ, ಅಲ್ಲಿ ಜನ, ಇಲ್ಲಿ ಜನ ಅಂತೇನಿಲ್ಲ, ಎಲ್ಲರೂ ಒಂದೇ. ನಮ್ಮ ಈ ಸ್ಟ್ರೈಕಿಗೆ ಬೆಂಬಲವನ್ನು ಕೊಡಬೇಕು. UPI ಬಗ್ಗೆ ಬಂದಿರತಕ್ಕಂಥ ಮಾಹಿತಿಯನ್ನು ಕರೆಕ್ಟಾಗಿ ಮಾಧ್ಯಮಗಳ ಪ್ರಕಾರವಾಗಿ ನಮಗೆ ಗೊತ್ತಾಗಬೇಕು. ಮಾಧ್ಯಮಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕು. ಇನ್ನು ಏನು ಜಾರಿ ಮಾಡಿದ್ದಾರೆ, ಈಗ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಅವರ ಜಾರಿ ನಮ್ಮ ಬಡವರಿಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ತಾವು ಮಾಧ್ಯಮದ ಮುಖಾಂತರ ನಮ್ಗೆ ಹೇಳ್ಕೊಡ್ಬೇಕು ಅಂತೇಳಿ ನಮ್ಮ ರವಿಶೆಟ್ಟಿ ಬೈಂದೂರವರು ಎಲ್ಲರಿಗೂ ಕೂಡ ತಿಳಿಸಿ 25ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಫ್ರೀಡಮ್ ಪಾರ್ಕಿಗೆ ಎಲ್ಲರಿಗೂ ಬರಕ್ಕೆ ಹೇಳಿದ್ದಾರೆ. ನಾವು 90% ಜನ ನಾವು ಹೋಗೋರಿದ್ದೀವಿ. 1 ಲಕ್ಷದಿಂದ 2 ಲಕ್ಷ ಜನ ಸೇರೋ ಒಂದು ಭರವಸೆ ಇದೆ ನಮಗೆ. ತಾವು ಅದನ್ನ ಮೀಡಿಯಾ ಮುಖಾಂತರ ತೋರಿಸಿ ಜನ ಬರಂಗ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಅಲ್ಲ ಸರ್, ಬರೆದವರ ವಿರುದ್ಧ ಕ್ರಮ ಏನಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡುವಾಗ ಕೆಲವೊಂದಿಷ್ಟು ಜನ ಅಂಗಡಿ ಓಪನ್ ಮಾಡ್ಕೊಂಡೇ ಇರ್ತಾರೆ. ಅಂಥವ್ರ ಮೇಲೆ ಏನಾದರೂ ಕ್ರಮ ತಗೊಳ್ತೀರಾ, ಹೇಗೆ ಸರ್? ಅದು ಹೇಗೆ ಅಂತ ಹೇಳಿದರೆ, ಈಗ ರವಿಶೆಟ್ಟಿ ಬೈಂದೂರವರು ಏನು ಮಾಡಿದ್ದಾರೆ, ನಮ್ಮವರು, ಹಿಂದಿಯವರು, ತಮಿಳವರು ಎಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಭಾಗದವರಿಗೆ ಇವರಿಗೆ ಅತಿ ಹೆಚ್ಚಾಗಿ ನಮ್ಮವ್ರದ್ದೇ ಇರೋದು ಜಾಸ್ತಿ. ಕೇರಳದವ್ರದ್ದು ಇವ್ರದ್ದು ಕಮ್ಮಿ ಇದೆ. ಎಲ್ಲಿ ಹೋದ್ರೂ ಕೂಡ ನಮ್ಮ ದಕ್ಷಿಣ ಕನ್ನಡದವರು, ಉಡುಪಿ ಜಿಲ್ಲೆಯವ್ರದ್ದೇ ಜಾಸ್ತಿ ಇರೋದು. ಅವರೆಲ್ಲರೂ ಕೂಡ ಅವ್ರನ್ನು ಮನಸ್ಸು ಒತ್ತಾಯ ಮಾಡಿಕೊಂಡು ಕರ್ಕೊಬರೋ ಥರದಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಬರೋ ಥರ ಇದ್ದಾರೆ. ಓಕೆ ಭುಜಂಗ್ ಶೆಟ್ರೆ, ಒಂದು ಅಂಗಡಿಯಲ್ಲಿ 10,000 ವ್ಯಾಪಾರ ಆದರೆ ಅದರಲ್ಲಿ ಲಾಭ ಸಿಗೋದು 500ರಿಂದ 1,000 ರೂಪಾಯಿ. ಈ 500ರಿಂದ 1,000 ರೂಪಾಯಿಯಲ್ಲಿ ಜೀವನ ನಿರ್ವಹಣೆ ಸಾಧ್ಯ ಆಗುತ್ತಾ ಸರ್ ಬೆಳೀತಾ ಇರುವಂಥ ಬೆಂಗಳೂರಿನಲ್ಲಿ? ಇವತ್ತಿನ ಆದಾಯಕ್ಕೆ ಒಂದು 8ರಿಂದ 10,000 ಮಾಡಿದವನಿಗೆ ಸಿಗೋದು 8ರಿಂದ 1,000 ರೂಪಾಯಿ. ಇವತ್ತು ಅವನು ಮನೆ ಬಾಡಿಗೆ, ಅಂಗಡಿ ಬಾಡಿಗೆ, ಸ್ಕೂಲ್ ಫೀಸು, ಮಕ್ಕಳ ಆರೋಗ್ಯ, ಇವ್ರ ಆರೋಗ್ಯ ಅದೆಲ್ಲ ನೋಡ್ಕೊಂಡು ಮಾಡಿದ್ರೆ ಅವನು ಇನ್ನೂ ಆ ಸಾಲಗಾರನೇ ಆಗಿರ್ತಾನೆ. ಎಲ್ಲ ಹೇಳ್ತಾರೆ 20 ಲಕ್ಷ ಟರ್ನ್ ಓವರ್ ಅಂತಾರೆ ವರ್ಷಕ್ಕೆ, ಟ್ಯಾಕ್ಸ್ ಇಲ್ಲ ಅಂತಾರೆ. ಇವತ್ತು 20 ಲಕ್ಷ ಟರ್ನ್ ಓವರ್ ಮಾಡಬೇಕಾದ್ರೆ 5,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ 20 ಲಕ್ಷ ಟರ್ನ್ ಓವರ್ ಆಗುತ್ತೆ. ಇವತ್ತು ದಿನ 5,000 ಮಾಡುವಂಥ ಬಿಸ್ನೆಸ್ ಅವನಿಗೆ ಬರೋ ಲಾಭದಲ್ಲಿ ಅಂಗಡಿ ಬಾಡಿಗೆ ಕಟ್ಟಲಿಕ್ಕೆ ಆಗಲ್ಲ, ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗಲ್ಲ. ಅವನು ಸೆಟ್ರಿ ಆಲ್ದು ಲಾಸ್ ಆಯ್ತು ಅಂತ ಹೋಗ್ತಾನೆ ನಾವು. ಈ 10,000 ಮಾಡುವಂಥ ಒಂದು ಬಿಸ್ನೆಸ್ ಮ್ಯಾನು ಅವನಿಗೇನು ಒಂದು 800,000 ಬಂದರೆ ಅಂಗಡಿ ಬಾಡಿಗೆ, ಮನೆ ಬಾಡಿಗೆ ಕಟ್ಕೊಂಡು, ಸ್ಕೂಲ್ ಫೀಸ್ ಕಟ್ಕೊಂಡು, ಆರೋಗ್ಯ ನಡೆಸ್ಕೊಂಡು, ಏನೋ ಯಾರಾದ್ರೂ ಕೈ ಚಾರ್ಜೆ ಅವನು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ 10,000 ಮಾಡಿದವನಿಗೆ ಒಂದು 40 ಲಕ್ಷ ಟರ್ನ್ ಓವರ್ ಆಗುತ್ತೆ. ಅವನಿಗೆ ಹೋಗಿ 18% ಟ್ಯಾಕ್ಸ್ ಕಟ್ಟಿ ಅಂತ ಇವರು ಕೇಳ್ತಾರೆ. ಇವನಿಗೆ ಬದುಕೋದ ಕಷ್ಟ ಆಗಿರುತ್ತೆ, ಇನ್ನು ಏನು ಕೊಡ್ತಾರೆ? ಹೆಚ್ಚಿನ ಒಂದು ಆದಾಯ ಬಂದರೆ ಯಾರು ಕೊಡೋಕೆ ಯಾರು ಇಲ್ಲ ಅಂತ ಏನು ಹೇಳಲ್ಲ. ಇವರಿಗೆ ನೋಡಿ, UPI ಬಂದ್ರ ಮೇಲೆ ಬಿಸ್ನೆಸ್ ಟರ್ನ್ ಓವರ್ ಚೆನ್ನಾಗಿದೆ, ಬಿಸ್ನೆಸ್ಸು ಜಾಸ್ತಿ ಆಗ್ತಾ ಇದೆ. ನಮಗೂ ಒಂದು ಚಿಲ್ಲರೆ ಏನು ತೊಂದರೆ ಇಲ್ಲ. ಏನಂದ್ರೆ UPI ಬಂದ ಮೇಲೆ ನಮಗೆ ದೊಡ್ಡ ಸಮಸ್ಯೆ ಏನಾಗಿದ್ದಂದರೆ, ಈ ಮೋಸ ಮಾಡೋರು ಜಾಸ್ತಿ ಆಗಿದೆ ಅಂತ ಓಡೋಗೋರು, ಈ ಇಲ್ಲಿ ಕೊಟ್ಕೊಂಡು ಬೇರೆಯವ್ರು ಕಳಿಸು ಅಂತ ಹೇಳೋರು, ಈ ಥರ ಸಮಸ್ಯೆ ನೂರಾರಿದೆ. ಅದಕ್ಕಂತಲೇ ನಾವು ಈ ಪೊಲೀಸ್ ಕಳ್ಳರನ್ನ ಕಾದಾಗ ಇವ್ರಿಗೆ ಒಂದು ಸಿಗರೇಟ್ ಕೊಟ್ಕೊಂಡು ನಾವು ಕಾಯ್ತಾ ಇರ್ಬೇಕು. ಕಳ್ಳರ ಕಾದಾಗ ನಾವು ಅಲ್ಲಿ ಒಳಗೆ ಟೀ ತರ್ಲಿಕ್ಕೂ ಇಲ್ಲ, ಟೀ ತರ್ಲಿಕ್ಕೆ ಹೋದಾಗ ಇವ್ರು ಓಡೋಗ್ತಾರೆ. ಇವತ್ತು ಅದು ದೊಡ್ಡ ಸಮಸ್ಯೆ ಇದೆ ನಮಗೆ. ಆ ಥರ ವ್ಯಾಪಾರದ ನಮ್ಮ ಸಮಸ್ಯೆ. ಆದರೆ ಆದಾಯ ಅಧಿಕಾರಿಗಳು ನಮ್ಮ ಸಮಸ್ಯೆ ಅದು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೆ ನಿಮ್ಗೆ 40 ಲಕ್ಷ ಟರ್ನ್ ಓವರ್ ಆಗಿದೆ, ಟ್ಯಾಕ್ಸ್ ಕಟ್ಟಿ ಅಂತಾರೆ. ಆದರೆ ನಿಮ್ಗೆ ಬರುವ ಪ್ರಾಫಿಟ್ ಯಾವುದು ಏನು ಅಂತ? ಈ ಒಂದು ಸಿಗರೇಟ್ MRP 170 ರೂಪೀಸ್ ಇದೆ, 160 ಬಂದರೆ 10 ರೂಪೀಸ್ ಸಿಗುತ್ತೆ. ಇವು UPI ಅಲ್ಲಿ 170
ಪೇ ಮಾಡ್ತಾನೆ. ಇವರಿಗೆ ಟರ್ನ್ ಓವರ್ ಆಗಿದ್ದು ಗೊತ್ತು ಬಿಟ್ರೆ ಹಿನ್ನೆಲೆ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ ಲಾಭ. ಆದ್ರೆ ಅವ್ರು ಹೇಳ್ತಾರೆ ನೀವು ಅದಕ್ಕೆ ಬಿಲ್ ಕೊಡಿ ಅಂತಾರೆ. ತಲಾಂತರ ಇಲ್ದಿದ್ದ ಬಿಲ್ಲು ಇವ್ರು ನೋಟಿಸ್ ತಕ್ಷಣ ಬರೋದಿಲ್ಲ. ಈಗ 2017ರಿಂದ 21 ತನಕ ಇವ್ರು ಟ್ರಯಲ್ ನೋಡಿದ್ದಾರೆ. ಟ್ರಯಲಲ್ಲಿ UPI ಸಕ್ಸಸ್ ಅಂತ ಗೊತ್ತಾದ್ರ ಮೇಲೆ 2020ರಿಂದ ಸ್ಟಾರ್ಟ್ ಮಾಡಿದ್ರು. 21ರಿಂದ ಸ್ಟಾರ್ಟ್ ಮಾಡೋಕೆ ಅವ್ರು ಹೇಳಬೇಕಾಗಿತ್ತು, ನೋಡಿ ಇದು ನಿಮ್ಮ 40 ಲಕ್ಷದಿಂದ ಟರ್ನ್ ಓವರ್ ಯಾವಾಗ ಆಗುತ್ತೋ ಇದಕ್ಕೆ ಸಂಬಂಧಪಟ್ಟ ಬಿಲ್ ನೀವು ಇಟ್ಕೊಳ್ಳಿ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ನಮಗೊಂದು ಮಾಹಿತಿ ಕೊಟ್ಟಿದ್ರೆ, ಎಜುಕೇಟೆಡ್ ಮಾಡಿದರೆ ಎಲ್ಲರೂ ಅದಕ್ಕೆ ನಾವು ತಯಾರಾಗಿರ್ತೇವೆ. ನಾವೀಗ ಹಾಲು ಮರದಂತೂ ಬಿಲ್ ಕೇಳ್ತೇವೆ, ಸಿಗರೆಟ್ ಮರದನ್ನು ಬಿಲ್ ಕೇಳ್ತೇವೆ. ನಾವು ಏನು ಮುಂದಿನ ದಾರಿ ಮಾಡಬೇಕು ಇವ್ರನ್ನೇ ಕೇಳ್ತೇವೆ ಅದಕ್ಕೆ ಅಧಿಕಾರಿಗಳನ್ನ. ಇವತ್ತೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ಯಾವ ಥರ ಕೊಡ್ತೇವೋ ಅದೇ ಥರ ಇವ್ರನ್ನ ಮಾಡ್ತೀವಿ, ಇಲ್ಲಂತ ಯಾರೂ ಇಲ್ಲ. ಬಟ್ ಇವ್ರು ಕೊಟ್ಟಂಥ ಮಾಹಿತಿ ಕೊರತೆಯಿಂದಾಗಿ ಇವತ್ತು ನಾವು ಬಡ ಜೀವನದ ಮೇಲೆ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಬಿಸ್ನೆಸ್ ವಿಷಯ ಏನಂದರೆ, ಇವಾಗ UPI ಬಂದ ಮೇಲೆ ಏನು ಅನುಕೂಲ ಆಯಿತು, ಈ ನಡುವೆ ಈಗ ಆನ್ಲೈನಲ್ಲಿ ಶುರುವಾದ್ರ ಮೇಲೆ ಈ ಬಿಸ್ನೆಸ್ ಮಾಡೋದು ಭಾರಿ ಕಷ್ಟ ಆಗಿದೆ. ಯಾಕೆಂದರೆ ನಮ್ಮ ಬಿಸ್ನೆಸ್ ನಾವು ಮಾಡ್ತಾ ಇದ್ರೆ ಪಕ್ಕದ ಮನೆಯವರು ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಕೂತ್ಕೊಂಡು ಆನ್ಲೈನಲ್ಲೇ ಒಂದು ಕೂಲ್ ಡ್ರಿಂಕ್ಸ್ ಬಾಟ್ಲ್ ತರ್ಸ್ಕೊಂಡು ತರ್ಬಿಟ್ರೆ ಮೆಟ್ಲಿಲ್ ಬಂದು ಕೆಳದ ಅಂಗಡಿ ಹತ್ರ ಬಂದು ವ್ಯಾಪಾರ ಮಾಡಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ಏನು ಈ ಒಂದು ಸಣ್ಣ ಬಡವ್ರ ಮೇಲೆ ಏನು ಪ್ರಯೋಗ ಮಾಡಿದ್ರಲ್ಲ, ಇವತ್ತು ಇವರೆಲ್ಲ ಒಂದು ಮಟ್ಟಿಗೆ ಅಂದರೆ ಇವರಿಗೂ ಭಾಳ ಜೀವನ ನಡೆಸೋದು ಕಷ್ಟ. ಇವಾಗ ಬಿಸ್ನೆಸ್ಸು ಕಮ್ಮಿ ಆಗುತ್ತೆ. ಇವರೆಲ್ಲ ನಿನ್ನ ಮಾಲ್ಗಳೇ ಅಂದರೆ ದೊಡ್ಡವ್ರನ್ನ ಬೆಳೆಸೋಕ್ಕೋಸ್ಕರ ದೊಡ್ಡ ಕಂಪ್ನಿಗಳಿಗೆ ಒಂದು ಅನುಕೂಲ ಮಾಡಿ ಕೊಡ್ತಾರೆ. ಇವರು ಕೆಲಸನೂ ಕೊಡ್ಲಿಕ್ಕಾಗಲ್ಲ ಅದಕ್ಕೆ ಗೌರ್ಮೆಂಟಿಗೆ. ಏನು ಅವ್ರ ಕೆಲಸ ಬೇಡಪ್ಪ, ನಮ್ಮ ಸ್ವಾಭಿಮಾನ ಅಂತ ನಾವೇ ಇನ್ನೊಬ್ರು ಕೈ ಚಾಚು ಬೇಡ ಅಂತ ನಾವೇನು ಬದುಕೋಣ ಅಂತ ಸಣ್ಣ ಬಿಸ್ನೆಸ್ ನಡೆಸ್ಕೊಂಡು ಹೋದರೆ ಅದಕ್ಕೂ ಒಂದು ಕಲ್ಲಾಕೋ ರೀತಿಯಲ್ಲಿ ಇವ್ರು ಮಾಡಿದ್ದಾರೆ ಈಗ. ಓಕೆ ಪ್ರಕಾಶ್ ಶೆಟ್ರೆ, ಚಿಲ್ಲರೆ ಸಮಸ್ಯೆ ಹೋಗುತ್ತೆ, ದೇಶಾದ್ಯಂತ ಡಿಜಿಟಲ್ ಕ್ರಾಂತಿ ಆಗುತ್ತೆ ಎನ್ನುವುದಾಗಿ ಒಂದು ದೊಡ್ಡ ಪರಿಕಲ್ಪನೆಯನ್ನು ಇಟ್ಕೊಂಡು UPI ಸೇವೆಯನ್ನು ಜಾರಿಗೆ ತಂದರು. UPI ಜಾರಿಗೆ ತಂದಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಾರಿಗಳು ಹೇಳಿದರು, ನಮಗೆ ಚಿಲ್ಲರೆ ಸಮಸ್ಯೆ ನಿವಾರಣೆ ಆಯಿತು, ಸಾಕಷ್ಟು ಜನರಿಗೆ ನಾವು ಚಿಲ್ಲರೆಯನ್ನು ಕೊಡದೆ ನಾವು ಲಾಸ್ ಮಾಡ್ಕೊಳ್ತಾ ಇದ್ವಿ ಅನ್ನೋದಾಗೂ ಕೂಡ ಹೇಳ್ತಾ ಇದ್ರು. ಆದರೆ UPI ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು, ಈಗ ಇದೇ UPI ನಿಮ್ಗೆ ಸಮಸ್ಯೆ ಆಗ್ತಾ ಇದೆಯಾ ಸರ್, ಹೇಗೆ? ಅದೇ ಒಂದು ಸಮಸ್ಯೆ ಹೋದರೆ ಇನ್ನೊಂದು ಸಮಸ್ಯೆ ರೆಡಿ ಆಗಿರುತ್ತೆ. ಅದು ಈ ಸಮಸ್ಯೆ ಏನಂದರೆ UPI ಇಂದ ಚಿಲ್ಲರೆ ಎಲ್ಲ ಸಮಸ್ಯೆ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಿತ್ತು. ಓಕೆ, ಅದು ಇವರು ಹೇಳ್ದಂಗೆ ಈ ಅರ್ಧಂಬರ್ಧ UPI ಸ್ಕ್ಯಾನ್ ಮಾಡಿಬಿಟ್ಟು ಹೊಟ್ಟೋಗ್ಬಿಡೋದು. ಓಕೆ ಓಕೆ ಸರ್ ಸಕ್ಸಸ್ ಆಗಿದೆ ಅಂತ, ಸಕ್ಸಸ್ ಆಗಿರಲ್ಲ, ಸರ್ವರ್ ಪ್ರಾಬ್ಲಮ್ ಆಗಿರುತ್ತೆ, ಅವ್ರ ಹತ್ರ ಡೇಟಾನೇ ಇರಲ್ಲ, ಅಲ್ಲಿ ಮೊಬೈಲ್ ಡೇಟಾನೇ ಖಾಲಿ ಆಗಿರುತ್ತೆ. ಸುಮ್ಮನೆ ತೋರಿಸ್ಬಿಟ್ಟು ಹೋಗ್ಬಿಡೋದು. ನಮ್ಗೆ 4-5 ಜನ ಕಸ್ಟಮರ್ಗಳು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅವ್ರಿಗೆ ಡಿಪೆಂಡ್ ಆಗಿರ್ತೀವಿ. ಇವರು ಹೊರಟೋಗ್ಬಿಟ್ರ ಮೇಲೆ ಅವರು ಹೋಗ್ಲಿ, ಅವ್ರ ನಂಬಿಕೆ ಮೇಲೆ ನಾವು ಏನು ಮಾಡ್ತೀವಿ, ಏನು ಆಮೇಲೆ ಮೆಸೇಜ್ ಬರುತ್ತಂತ ನಾವು ತಿಳ್ಕೊಂತಿದ್ವಿ, ಅಲ್ವಾ? ಅದು ಬರೋದೇ ಇಲ್ಲ, ದುಡ್ಡು ಹಂಗೋಯ್ತು. ಇದು ಈಗ ನೋಡ್ರೆ GST ಅಂತ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ? ಹೌದು. ಎಸ್ ಜಗನ್ನಾಥ್ ಅವರೇ, ನಾನು ಕೂಡ ಗಮನಿಸಿದ್ದೆ, ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಥವಾ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ದೊಡ್ಡ ಪರಿಕಲ್ಪನೆಯೊಂದಿಗೆ ಬೀದಿ ಬದಿ ವ್ಯಾಪಾರಿಗಳನ್ನು ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಕಡೆಯಲ್ಲಿ ಎತ್ತಂಗಡಿ ಮಾಡುವಂಥ ಕೆಲಸ ಆಯಿತು. ನಿಮಗೆ ಬೇರೆ ಜಾಗವನ್ನು ಕಲ್ಪಿಸಿ ಕೊಡ್ತೀವಿ ಅಂತೇಳಿ ಜಾಗ ಕಲ್ಪಿಸೋದು ಬಿಡಲಿ, ಅವರಿಗೆ ಇರೋ ಜಾಗದಲ್ಲಿ ಅಂಗಡಿಯನ್ನು ಮಾಡೋಕ್ಕೆ ಬಿಡಲಿಲ್ಲ. ಆ ಬಳಿಕ ನೀವು ಕೋರ್ಟಿಗೆ ಹೋದ್ರಿ, ಹೋರಾಟವನ್ನು ಮಾಡಿದ್ರಿ. ಅಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ಕಣ್ಣಿತ್ತು. ಟ್ಯಾಕ್ಸ್ ಕೊಡುವಂಥ ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ವಿಚಾರದಲ್ಲೂ ನಿಮ್ಮ ಮೇಲೆ ಕಣ್ಣಿದೆ ಅಂತ ಹೇಳಿದ್ರೆ ಏನು ಸರ್ ಇದು? ಸರ್, ಇವತ್ತು ಬೀದಿ ಬದಿ ವ್ಯಾಪಾರಿಗಳೇ ಒಂದು ಅಧಿನಿಯಮ, ಏನು ಸುಪ್ರೀಂ ಕೋರ್ಟ್ ಅಧಿನಿಯಮ ಇದೆಯೋ ಅದ್ರ ಪ್ರಕಾರವಾಗಿ ಇವರು ಒಂದು ಜಾಗನ ಕೊಟ್ಟು ವ್ಯವಸ್ಥೆ ಮಾಡಿ ತೆರವು ಮಾಡಬೇಕು ಅಂತ ಇದೆ. ಇವ್ರು ಏಕಾಏಕಿ ತೆರವು ಮಾಡಿಸ್ಬಿಡ್ತಾರೆ. ಒಂದು ಸಮೀಕ್ಷೆ ಕರೆಕ್ಟಾಗಿ ಮಾಡಿರಲ್ಲ, ಏನು ಗೈಡ್ಲೈನ್ ಇದೆ ಅದನ್ನು ಫಾಲೋ ಮಾಡಲ್ಲ ಸರ್. ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತೇ ಇರಲ್ಲ. ಅಧಿಕಾರಿಗಳಿಗೆ ಏನಿದೆ ಅಧಿನಿಯಮ ಅದ್ರ ಪ್ರಕಾರನೇ ಗೊತ್ತಿರಲ್ಲ. ಆಯ್ತಾ? ಈಗ ನಾವು ನಮಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ನಾವು ಹೈಕೋರ್ಟಲ್ಲಿ ತಂದ್ಬಿಟ್ಟು ಹೆಂಗಾಗ್ದು, ಅದು ಗೈಡ್ಲೈನ್ ಆ ಥರ ಇರುತ್ತೆ, ಅದನ್ನು ಓದಿರಲ್ಲ ಅವರು, ಆಕ್ಟೇ ಓದಲ್ಲ ಅವರು. ಈ ಥರ ಇದೆ. ಏಕೆ ಬಂದು ತೊಂದರೆ ಕೊಡೋದು ಅಷ್ಟೇ, ಬಡ ವ್ಯಾಪಾರಿಗಳಿಗೆ ತೊಂದರೆ ಕೊಡೋ. ಅಧಿಕಾರಿಗಳು ಏನಂದ್ರೆ ಅವರು ಏನು ಅಂದ್ರೆ ನಾವು ಅಧಿಕಾರದ್ವೇ ಆ ಥರ ದರ್ಪ ತೋರಿಸೋ ಅಷ್ಟೇ ವಿನ ಆ ಬಡವರ ಬಗ್ಗೆ ಏನೋ ಅವ್ರಿಗೆ ಕಾಳಜಿ ಇರಲ್ಲ. ಆಯ್ತು, ನಮ್ಮವ್ರ ವ್ಯಾಪಾರಿಗಳು ತಪ್ಪು ಮಾಡ್ತಾರೆ, ಇಲ್ಲ ಅಂತಿಲ್ಲ, ಅದನ್ನು ಒಂದು ಶಿಸ್ತುಬದ್ಧವಾಗಿ ಹೇಳ್ಬೋದು. ಅವ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು, ಜಾಗ ಇಲ್ಲ ಜಾಗ ಇರೋ ಕಡೆ ಏನೋ ಒಂದು ಮಾಡ್ಕೊಡ್ಬೇಕು. ಆಮೇಲೆ ಇವರೇ ವ್ಯಾಪಾರಿಗಳನ್ನ ಜಾಸ್ತಿ ಮಾಡ್ತಾರೆ ಯಾರು? ಅಧಿಕಾರಿಗಳೇ. ನೀವು ಕರೆಕ್ಟಾಗಿ ಈಗ ಕರೋನಾಕ್ಕಿಂತ ಮುಂಚೆನೇ ಒಂದು ಸಮೀಕ್ಷೆ ಮಾಡಿ ಕರೆಕ್ಟಾಗಿ ಮಾಡಿದ್ರಿ. ಇವತ್ತು ಬೆಂಗಳೂರಲ್ಲಿ ವ್ಯಾಪಾರಿಗಳು ಕಮ್ಮಿ ಇರ್ತಿದ್ರು, ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬಂದು ವ್ಯಾಪಾರಿಗಳು ಜಾಸ್ತಿ ಆಗಿದ್ದಾರೆ. ಇಲ್ಲಿ ವ್ಯಾಪಾರಿಗಳು ಬದುಕಕ್ಕಾಯ್ತಾ ಇಲ್ಲ, ನಮ್ಮ ರಾಜ್ಯದವ್ರು ಬದುಕಕ್ಕಾಯ್ತಾ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಬೇರೆ ರಾಜ್ಯದವರೆಲ್ಲ ಬಂದು ಎಲ್ಲ ಯಾವ ಸಿಗ್ನಲ್ ನೋಡಿ ನೀವು ಇದ್ರಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಪಶ್ಚಿಮ ಬಂಗಾಳ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಅವ್ರನ್ನ ನಾವೇನೇ ಹೇಳಿದ್ರು ಅವ್ರ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ, ಇದು ನಡೀತಾ ಇದೆ. ದಯವಿಟ್ಟು ಹೊರಗಡೆ ರಾಜ್ಯದವ್ರು ಬಂದವ್ರನ್ನ ಕಂಟ್ರೋಲ್ ಮಾಡಿದ್ರೆ ಇಲ್ಲೇನಾಗುತ್ತೆ, ವ್ಯಾಪಾರ ಮಾಡೋಕ್ಕೆ ಅವಕಾಶ ಕರೆಕ್ಟ್ ಆಗುತ್ತೆ.
ಇವ್ರು ವ್ಯಾಪಾರಿಗಳನ್ನ ಜಾಸ್ತಿ ಮಾಡ್ಕೊಬಿಟ್ಟು ಆಮೇಲೆ ಗೊಂದಲ ಮಾಡಿ ಪಾಪ ಬಡ ವ್ಯಾಪಾರಿಗಳು ಯಾರೋ ಜೀವನ ಮಾಡ್ಕೊಂಡು 20 ವರ್ಷ 30 ವರ್ಷ ಬದುಕ್ತಾರೋ ಅವನ್ನ ಓಡಿಸೋಕೆ ನೋಡ್ತಾ ಇದ್ದಾರೆ. ಇದು ಒಂದು. ಈಗೇನು ಯು ಪಿ ಐಯಿಂದ ಏನು ಪ್ರಾಬ್ಲಮ್ ಆಯ್ತಿದೆ ಅಂದರೆ ನನಗೇನೆ ಅನುಭವ ಆಗಿದೆ. ಎಷ್ಟೋ ಜನ ಒಂದು 900,000 ಮಾಡಿದಾಗ ಅದು ಬರಲ್ಲ, ಡೂಪ್ಲಿಕೇಟ್ ಆಪ್ ಮಾಡ್ಕೊಂಡಿರ್ತಾರೆ ಒಂದರಲ್ಲಿ. ನಮಗೆ ತೋರಿಸ್ತಾರೆ ಬತ್ತು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ನಾವೇನು ಬರೋದ್ರೊಳಗೆ ನೋಡಿದ್ರೆ ನಾನು 2-3 ಸರಿ ಮತ್ತೆ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಅವರು, ನಂಬರು ಕೊಟ್ಟೋಯ್ತಾರೆ. ಈ ಥರ ಭಾಳ ಜನಕ್ಕೆ ಭಾಳ ತೊಂದರೆ ಆಯ್ತಾ ಇದೆ ಇದು ಯು ಪಿ ಐದು. ಒಂದು ಟೈಮಲ್ಲಿ ಚೆನ್ನಾಗಿದೆ, ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ ಯು ಪಿ ಐ ಟ್ರಾನ್ಸಾಕ್ಷನ್. ಭಾಳ ಮೋಸ ಪಾಪ ಬಡವರಿಗೆ ನೋಡಿ, ಅವ್ನಿಗೆ 900,000 ರೂಪಾಯಿ ಒಂದೇ ದಿವಸ ಆ ಥರ ಪ್ರಾಬ್ಲಮ್ ಆದಾಗ ಅವ್ನ ಸಂಪಾದನೆ ಹೋಯ್ತು ಅವತ್ತು. ಈ ಥರ ಎಲ್ಲ ಆಗಿದೆ. ಮತ್ತು ನಾವು ಜನನೇ ಕಾಯ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ನೆಟ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಅವ್ರೇನು ಮಾಡ್ತಾರೆ, ಸರ್ ಬೇಕಾದ್ರೆ ನಮ್ಮ ನಂಬರ್ ತೊಗೊಳ್ಳಿ ಅಂತೆಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಮಗೂ ಎಷ್ಟೋ ಜನ ವಾಪಸ್ ಇಸ್ಕೊಬಿಡ್ತೀವಿ ನಾವು ಐಟಮ್. ಈ ಥರ ಎಲ್ಲ ಆದಾಗ ಭಾಳ ವ್ಯಾಪಾರಿಗಳಿಗೆ ಇದರಿಂದ ತೊಂದರೆನೇ ವಿನಃ ಏನು ಭಾಳ ಏನು ಒಳ್ಳೇದಿಲ್ಲ. ಯು ಪಿ ಐಯಿಂದ ಈ ಥರ ಪ್ರಾಬ್ಲಮ್ ಇದೆ ಬಡ ವ್ಯಾಪಾರಿಗಳಿಗೆಲ್ಲ. ಮತ್ತು ಈ ಥರ ಎಲ್ಲ ಮಾಡಿ ಇವರು ಈ ಥರ ಏನು ನೋಡಿ, ಈಗ ಏನು ಯು ಪಿ ಐದು ಗೊಂದಲ ಸ್ಟಾರ್ಟ್ ಆಯ್ತಲ್ಲ, ಗೊಂದಲ ಸ್ಟಾರ್ಟ್ ಆದಮೇಲೆ ಏನಾಗಿದೆ ಗೊತ್ತಾ, ಎಷ್ಟೋ ಜನ ಯು ಪಿ ಐಗೆ ಸ್ಕ್ಯಾನ್ ಮಾಡಿಸ್ತಾ ಇಲ್ಲ. ಈಗ ಜನಕ್ಕೆ ಏನೋ ತಗೊಳಕ್ಕೆ ಹೋದ್ರೆ ಪಾಪ ದುಡ್ಡು ತಗೊಂಡು ಹೋಗ್ತಾರೆ, ಇಲ್ಲ ಕ್ಯಾಶ್ ಕೊಡಿ ಅಂತಾರೆ. ಈ ಥರ ಗೊಂದಲಗಳಾಗ್ಬಿಟ್ಟಿದೆ. ಈ ಸರ್ಕಾರಗಳೇ ಗೊಂದಲಗಳು ಮಾಡ್ತಾ ಇದೆ ಇದು. ವೀಕ್ಷಕರೇ, ಗೊಂದಲಗಳು ಸಾಕಷ್ಟಿವೆ. ಈಗಾಗಲೇ SBI ಕೂಡ ಒಂದು ಕಡೆಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದೆ. ನೀವು ಈ ರೀತಿಯಾಗಿ ಏನು ಡಿಜಿಟಲ್ ಪೇಮೆಂಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ನೋಟಿಸನ್ನು ಕಳುಹಿಸಿದ್ರೆ ಮುಂದೊಂದು ದಿವಸ ಡಿಜಿಟಲ್ ಪೇಮೆಂಟ್ ನಿಂತು ಹೋದರೆ ಬ್ಯಾಂಕ್ ವ್ಯವಹಾರಗಳ ಕತೆ ಏನು, ಹಿಂದಿನ ಸಿಸ್ಟಮ್ ಜಾರಿಯಾದರೆ ಏನು ಎನ್ನುವುದಾಗೂ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ. ಇವತ್ತು ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರಿಗಳು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ನಾಳೆ ವಾಣಿಜ್ಯ ತೆರಿಗೆ ನೋಟಿಸನ್ನು ವಿರೋಧಿಸಿ ಶುಕ್ರವಾರ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಬೆಂಬಲ ವ್ಯಕ್ತವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಚಂದ್ರಶೇಖರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸರ್, ಈಗ ಒಂದಷ್ಟು ಅಂಗಡಿ ಮುಂಗಟ್ಟುಗಳ ಭಾಗದಲ್ಲಿ ನೋಡಿದ್ವಿ ನಾವು, ಇನ್ನು ಮುಂದೆ ಸ್ಕ್ಯಾನರ್ಗಳನ್ನು ಬಳಕೆ ಮಾಡೋದಿಲ್ಲ, UPIಯನ್ನು ಬಳಕೆ ಮಾಡೋದಿಲ್ಲ, ನೀವು ಹಣವನ್ನು ಕೊಟ್ಟು ಸಹಕರಿಸಿ, ಹಣದಲ್ಲೇ ವ್ಯವಹಾರವನ್ನು ನಡೆಸಿ ಎನ್ನುವುದಾಗಿ ಬೋರ್ಡ್ಗಳನ್ನು ಕಂಡ್ರಿ. ಈ ನೋಟಿಸ್ ನಿರ್ಧಾರದಿಂದಲೇ ಈ ನಿರ್ಧಾರಕ್ಕೆ ನೀವು ಬಂದರೆ ಹೇಗೆ ಸರ್? ಹೌದು, ಯಾಕಂತ ಹೇಳಿದ್ರೆ ಇವರೀಗ ಎಲ್ಲರಿಗೂ ನೋಟಿಸ್ ಕಳಿಸಿರೋದ್ರಿಂದ ಇದು ರಾಜ್ಯ ಸರ್ಕಾರದಿಂದ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಪ್ರಧಾನಮಂತ್ರಿಗಳದ್ದು GST ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾಡ್ಕೊಂಡು ಕಟ್ತಾ ಇದ್ದಾರೆ. ನಮಗೆ ಇವಾಗ ಇವರು ಸರ್ಕಾರದವರು, ನಮ್ಮ ಕರ್ನಾಟಕ ಸರ್ಕಾರದವರು ಈ ತರ ಎಲ್ಲರಿಗೂ ಕಳಿಸಿದ್ದಾರೆ. ಆನ್ಲೈನ್ ಅಲ್ಲಿ ಎಲ್ಲ ಈ ತರ ಆಗ್ತಾ ಇದೆ, ಜಾಸ್ತಿ ದುಡ್ಡು ಆಗ್ತಾ ಇದೆ, ಫ್ರೀ ಕೊಟ್ಟಿರೋದು 5 ಇದಕ್ಕೂ ಅಡ್ಜಸ್ಟ್ ಆಗಲಿ ಅಂತ ಹೇಳಿ ಅವ್ರು ಈ ತರ ಒಂದು ಮಾಡಿರೋದು ನಮ್ಗೊಂದು ಅನುಮಾನ ಇದೆ. ಇದಕ್ಕೆ ನಮ್ಗೆ ಮಾಹಿತಿ ಇಲ್ಲ, ಯಾರು ಕೂಡ ಕೊಡ್ಲಿಲ್ಲ. ರವಿ ಶೆಟ್ಟಿ ಅವರು ಈ ತರ ಬಂದು ನಮ್ಮೆಲ್ಲರಿಗೆ ಹೇಳಿ ತಿಳಿಸಿ ಇದ್ರ ಬಗ್ಗೆ ನಾವೊಂದು ಹೋರಾಟವನ್ನು ಮಾಡ್ತೀವಿ, ಬೇಕರು ಎಲ್ಲರೂ ನಮಗೆ GST ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ನಾವು ಬೋರ್ಡನ್ನು ಹಾಕ್ಕೊಂಡು, ಒಬ್ಬೊಬ್ರು ಹಾಕಿಲ್ಲ, ಒಬ್ಬೊಬ್ರು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ನಮಗೆ ಚಿಲ್ಲರೆ ಸಮಸ್ಯೆ ಆಗುತ್ತೆ. ಅವರಿಗೆ 100 ರೂಪಾಯಿ ಕೊಡ್ತಾರೆ, ಒಂದು 10 ರೂಪಾಯಿ ಟೀ ಕುಡಿತಾರೆ, ನಾವು 90 ರೂಪಾಯಿ ತರಲಿಕ್ಕೆ ಆಗಲ್ಲ. ಅದರಿಂದ ನಾವು ಸ್ವಲ್ಪ ಜನಗಳು ಆ ಥರ ಬೋರ್ಡ್ ಹಾಕೊಂಡಿದ್ದಾರೆ. ಸ್ವಲ್ಪ ಜನ ಅದೇ UPI ಹೋಗ್ತಾ ಇದ್ದಾರೆ. ಯಾಕಂದ್ರೆ ಆ ಮಟ್ಟ ಅವ್ರು ಹೇಳಿದ ಮಟ್ಟ 20 ಲಕ್ಷ ಹೋಗುದಿಲ್ಲ ಅಲ್ಲ, ಅವರೆಲ್ಲರೂ ಕೂಡ ಅದರಲ್ಲೇ ಇದ್ದಾರೆ. ಇನ್ನ ಅದು ಹೋಗಿರುವಂಥವರೆಲ್ಲ ತೆಗೆದು ಬರೀ ಅದನ್ನು ಮಾಡ್ತಾ ಇದ್ದಾರೆ. ಭುಜಂಗ ಅವರೇ, ಈಗ ಒಂದು ಅಂಗಡಿ ಅಂತ ಹೇಳಿದ್ರೆ, ಒಂದು ಅಂಗಡಿಗೂ ಒಂದು ಹೋಟೆಲ್ಗೂ ಕಂಪೇರ್ ಮಾಡೋಣ. ಹೋಟೆಲ್ನಲ್ಲಿ ಒಂದು ಚಹಾ ಮಾರಿದ್ರೆ ಅದಕ್ಕೊಂದು ಬಿಲ್ ಕೊಡ್ತಾರೆ, ಅದರಲ್ಲಿ GST ಕೂಡ ಆ್ಯಡ್ ಆಗಿರುತ್ತೆ. ಹೋಟೆಲ್ನಲ್ಲಿ ಮಾರುವಂಥ ಉತ್ಪನ್ನಗಳೇ ಬೇರೆ ಬೇರೆ, ಅಥವಾ ಬೇರೆ ಅಂಗಡಿ ಮುಂಗಟ್ಟುಗಳಲ್ಲಿ ಮಾರುವಂಥ ಉತ್ಪನ್ನಗಳೇ ಬೇರೆ. ಅವುಗಳಿಗೆ ಬಿಲ್ಲನ್ನು ಕೊಟ್ಟು ಅವುಗಳಿಗೆ GSTಯನ್ನು ಆ್ಯಡ್ ಮಾಡೋದು ಸುಲಭ ಆಗುತ್ತೆ. ಬೇಕ್ರಿ ವಿಚಾರಕ್ಕೆ ಬರೋಣ. ಬೇಕ್ರಿಯಲ್ಲಿ ಒಂದು ಚಹಾಕ್ಕೆ ಒಂದು ಬಿಲ್ಲನ್ನು ಕೊಡೋಣ, ಆದರೆ ಚಾಕ್ಲೇಟಿಗೆ ಎಲ್ಲಿಂದ ಬಿಲ್ ಕೊಡೋದು, ಸಣ್ಣ ಪುಟ್ಟ ವಸ್ತುಗಳಿಗೆ ಎಲ್ಲಿಂದ ಬಿಲ್ ಕೊಡೋದು, ಈ ಬೆಂಕಿ ಪೊಟ್ಟಣಗಳಿಗೆಲ್ಲ ಎಲ್ಲಿಂದ ಬಿಲ್ ಕೊಡೋದು ಸರ್? ಇವಾಗ ಏನಾಗಿದೆ, ಸಣ್ಣ ಉದ್ಯಮದಾರ ಏನಾಗಿದೆ ಅಂತದ್ದು ವಿದ್ಯಾವಂತರಲ್ಲ. ಫಸ್ಟ್ ಆಫ್ ಆಲ್ ಅವರು ವಿದ್ಯಾವಂತರಲ್ಲ. ಅವ್ರಿಗೆ ನಮ್ಗೆ ಗೊತ್ತಿರೋ ಮಟ್ಟದಲ್ಲಿ ಏನಾದ್ರು ಸಣ್ಣ ಪುಟ್ಟ ಏನೋ ಐಟಮ್ಗಳು ಮಾರ್ಕೊಂಡು ಜೀವನ ನಡೆಸೋಣ ಅಂತ ಇರ್ತಾರೆ. ಈಗ ಬೇಕ್ರಿಯಲ್ಲಿ ಈಗ ನೋಡಿ, ಈ ಹೋಟೆಲಲ್ಲಿ ಒಂದು 40,000 50,000 ಟರ್ನ್ ಓವರ್ ಆದರೆ ಅವರು GST ಮಾಡಿಕೊಂಡು ಅದು ಫೈಲಿಂಗ್ ಮಾಡೋದು ಅಥವಾ ಅದಕ್ಕೊಂದು ಆಡಿಟ್ ಇಟ್ಕೊಳ್ಬೋದು. ಇಲ್ಲಿ ಮಾಡೋದು ನಾವು ಸಣ್ಣ ಬಿಸ್ನೆಸ್ಸು, ಇದರ ಪ್ರಾಫಿಟ್ ಕಮ್ಮಿ ಐಟಮ್ಮು. ಈಗ ಚಾಕ್ಲೇಟ್ ಬಿಲ್ ಕೊಡ್ಲಿಕ್ಕೆ ಆಗಲ್ಲ, GST ಅಲ್ಲಿ ಮಾಡ್ಕೊಂಡು ಎಲ್ಲರಿಗೂ ಬಿಲ್ ಕೊಡಿ ಅಂತ ಅದನ್ನೆಲ್ಲ ಇಡ್ಲಿಕ್ಕೂ ಆಗಲ್ಲ. ಮತ್ತು ತಿಂಗಳ ರಿಪೋರ್ಟ್ ಕೊಡಬೇಕು ಆ CAಗೆ ಆಮೇಲೆ ಕೊಡೋಷ್ಟು ದುಡ್ಡು ಇಲ್ಲೇ ಬಾಡಿಗೆ ಅದೆಲ್ಲ ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಅಂಗಡಿ ಬಾಡಿಗೆ, ಮನೆ ಬಾಡಿಗೆ ಅಲ್ಲ ಅಂಥದ್ರಲ್ಲಿ ಒಂದು ಆಡಿಟ್ರಿ ಬೇರೆ, ಅದಕ್ಕೆ ಆಡಿಟ್ರಿಗೆ ಕೊಡಬೇಕು. ತಿಂಗಳ ಒಂದು ಅಥವಾ 3 ತಿಂಗಳಿಗೆ ಒಂದು ಸರಿ 1,500-2,000 ಅವ್ರಿಗೆ ಕೊಡಬೇಕಾಗ್ತದೆ. ಅದೆಲ್ಲ ಕೊಡೋಕೆ ಅನಾನುಕೂಲ ಇರೋದ್ರಿಂದ ಅವರು ಸುಮ್ಮನೆ ಫೈಲಿಂಗ್ ಏನು ಮಾಡೋಕೆ ಹೋಗ್ತಾ ಇಲ್ಲ. ಈಗ ನೆಕ್ಸ್ಟ್ GST ಮಾಡಿ ಅಂದರೆ ಟರ್ನ್ ಓವರ್ ಚೆನ್ನಾಗಿರೋ GST ಮಾಡ್ಕೊತಾರೆ, ಫೈಲಿಂಗ್ ಮಾಡ್ತಾರೆ, ಆಡಿಟ್ ಇದ್ದಾರೆ, ಓಕೆ. ಈ ಸಣ್ಣ ಉದ್ಯಮದ ಕತೆ ಏನು? ಅವರಿಗೆ ಈ ಥರ ನೋಟಿಸ್ ಕೊಟ್ಟರು ಏನು ಮುಂದಿನ ದಾರಿ ಅಂತ ನಮ್ಗೆ ಪ್ರಶ್ನೆ ಆಗಿದೆ. ಅಲ್ಲ, ಕರೆಂಟ್ ಅಕೌಂಟ್ ಮಾಡಬೇಕು, ಅದರಲ್ಲಿ 25,000 ಮಿನಿಮಮ್ ಇಡಬೇಕು, ಇದೆಲ್ಲ ಇದೆಯಲ್ಲ ಸರ್? ಅದು ಕರೆಂಟ್ ಅಕೌಂಟು, SBI ಅಕೌಂಟು, ಅದು ಬ್ಯಾಂಕಿನ ಒಂದು ಸಿಸ್ಟಮ್. ಇವರಿಗೆ ಅವ್ರು ಏನು ಮಾಡ್ತಾರೆ, ಬಿಸ್ನೆಸ್ ಅಕೌಂಟಿಗೆ ಕರೆಂಟು, SBI ಅಕೌಂಟು, ಸೇವಿಂಗ್ಸ್ ಇದ್ರು ಮಾಡುವಂಥ ಅದು ಬ್ಯಾಂಕಿನ ಒಂದು ವ್ಯವಸ್ಥೆ. ಅದು ಈ GST ಅದನ್ನು ಕೇಳಲ್ಲ. GST ಅಲ್ಲಿ ನಿಮ್ಮ ಟರ್ನ್ ಓವರ್ ಎಷ್ಟಾಯಿತು ಅದು ಕೊಡಿ, ಆಧಾರ ಕೊಡಿ, ಬಿಲ್ ಕೊಡಿ ಅಂತ ಕೇಳ್ತಾರೆ. ನಾವು ಅಲ್ಲಿ GST ಬಿಲ್ ತಗೊಳ್ಬೇಕು, ನಾವು ಇಲ್ಲಿ GST ಬಿಲ್ ಕೊಡಬೇಕು.
ಇದು ನಂಬರ್ ಟ್ಯಾಲಿ ಆಗಬೇಕು. ಅದನ್ನು ಫೈಲಿಂಗ್ ಮಾಡೋಷ್ಟು ವಿದ್ಯಾವಂತರು ನಾವಲ್ಲ. ಅಲ್ಲ, ಅದಕ್ಕಂತ ಒಂದು ಜನ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಡೋಷ್ಟು ಆದಾಯ ನಮ್ಮ ಹತ್ರ ಇಲ್ಲ. ಈ ಥರ ಸಮಸ್ಯೆ ಆಗಿದೆ ಈಗ. ಅದನ್ನು ಅವ್ರು ಮನವರಿಕೆ ಮಾಡಿಕೊಂಡು ಆದಾಯ ಅಧಿಕಾರಿಗಳು ಹೌದಾ ಇಲ್ಲೊಂದು ತೀರ್ಮಾನ ಮಾಡ್ರೆ ನಮ್ಗೆ ಉತ್ತಮ ಆಗುತ್ತೆ. ಯಾಕೆಂದ್ರೆ ಅವರು ರಿಯಾಲಿಟಿ ಶೋ ನೋಡ್ಬೇಕು. ಅವರು ಇವರು ಕಷ್ಟ ಇದರಲ್ಲಿ ಇದ್ರ ಈ ಸಣ್ಣ ಉದ್ಯಮ ಹೌದಾ ಇಲ್ಲ ಅಂತ ಅವರು ಪರಿಶೀಲನೆ ಮಾಡಬೇಕು. ಖಂಡಿತ ಖಂಡಿತ. ಪ್ರಕಾಶ್ ಶೆಟ್ರೆ, ಬೇಕರಿ ನಡೆಸೋರು ಅಥವಾ ಕಾಂಡಿಮೆಂಟ್ಸ್ ನಡೆಸೋರು, ಸಣ್ಣ ಪುಟ್ಟ ಅಂಗಡಿಗಳನ್ನು ನಡೆಸೋರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಸಿಕ್ಕಾಪಟ್ಟೆ. ಅಂಗಡಿ ಮುಂಭಾಗದಲ್ಲಿ ಯಾರೋ ಒಬ್ಬ ಪುಡಿ ರೌಡಿ ಬರ್ತಾನೆ, ಏನೋ ಒಂದು ಐಟಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಗಡಿಯ ಗಾಜನ್ನು ಒಡೆದು ಹಾಕ್ತಾನೆ. ನಮ್ಮ ಬೆಂಗಳೂರಿನಲ್ಲೇ ಅದೆಷ್ಟೋ ಪ್ರಕರಣಗಳನ್ನು ನೋಡಿದ್ವಿ. ಈ ಪುಡಿ ರೌಡಿಗಳ ಕಾಟ, ಕೆಲವೊಂದಿಷ್ಟು ಸಮಯದಲ್ಲಿ BBMP ಅವ್ರು ಬಂದು ಅಂಗಡಿಯಲ್ಲಿರುವಂಥ ಕವರ್ಗಳನ್ನೆಲ್ಲ ಎತ್ಕೊಂಡು ಹೋಗ್ತಾರೆ. ಅದ್ಯಾರೋ ಬಂದು ಸಿಗರೇಟ್ ಮಾರಾಟ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬದುಕನ್ನು ನಡೆಸೋಕೆ ಆಗ್ತಾ ಇದೆಯಾ ಸರ್? ಇಲ್ಲ ಸರ್, ತುಂಬಾ ಕಷ್ಟದಲ್ಲಿದ್ದೀವಿ ನಾವು. 80ರ ದಶಕದಲ್ಲಿ 4 ಸಬ್ಜೆಕ್ಟ್ ಓದಿ ಬಂದವ್ರು ನಾವು. ಹೊಟ್ಟೆಪಾಡಿಗೋಸ್ಕರ ಆ ಬಸ್ ಟಿಕೆಟ್ ದುರ್ಗಮ್ಮ ಗಾಡಿಯಲ್ಲಿ ಸಾಲ ಮಾಡ್ಕೊಂಡು ಒಂದು ಬೆಂಗಳೂರಿಗೆ ಬಂದು ಹೋಟ್ಲ್ ಕೆಲಸ ಮಾಡ್ಕೊಂಡ್ಬಿಟ್ಟು ಈಗ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಂಡಿದ್ದೀವಿ. ನಾವು ಓದು ನಮಗೆ ಬರ ಕಮ್ಮಿ, ನಾವು ಎಜುಕೇಶನ್ ಅಲ್ಲ, ಏನು ಇದು ಪೋಸ್ಟ್ ಗ್ರಾಜುಯೇಟ್ ಮಾಡಿದವರಲ್ಲ ನಾವು. ಇವಾಗ ಏನಾಗಿದೆ ಅಂದರೆ ಈ ಥರ ಎಲ್ಲ GST, ಆಮೇಲೆ ಇವ್ರು ಹೇಳಿದಾಗ ಒಬ್ಬ ಎಡಿಟರ್ ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಬಿಲ್ ಇಟ್ಕೊಳ್ಳಿ, ಸಿಸ್ಟಮ್ ಇಟ್ಕೊಳ್ಳಿ, ಅದೆಲ್ಲ ಇಟ್ಕೊಂಡು ನಮ್ಮ ಹತ್ರ ಆಗಲ್ಲ. ನಾವು ಊರಿಗೆ ಹೋಗ್ಬಿಟ್ಟು ಫುಡ್ ಡೆಲಿವರಿ ಕೊಡ್ಕೊಂಡು ಆರಾಮ್ಸ 1000-2000 ರೂಪಾಯಿ ಕಂಪಲ್ಸರಿ ದುಡಿತೀವಿ. ಕಷ್ಟ ಬೀಳ್ತೀವಿ, ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತೀವಿ ನಾವು. ಏನ್ ಸರ್, ಊರಿಗೆ ಮುಖ ಮಾಡುವಂತ ನಿರ್ಧಾರ ಮಾಡಿದ್ದಾರೆ ಎಷ್ಟೋ ಜನ ಮಾಡಿದ್ದಾರೆ. ಆಗೋದಿಲ್ಲ. ಇವಾಗ ಬರ್ತಾ ಬೆಂಗಳೂರಲ್ಲಿ ಬದುಕಕ್ಕೆ ಆಗಲ್ಲ. ಈ ಚಿಕ್ಕ ಪುಟ್ಟ ಟೀ ಅಂಗಡಿ ಮಾಡ್ಕೊಂಡವ್ರಿಗೆ ಸರ್ ಡಬಲ್ ಬೆಡ್ರೂಮ್ ಮನೆ ಎಷ್ಟು ಇವಾಗ 25ರಿಂದ 30,000 ರೂಪಾಯಿ ಬಾಡಿಗೆ ಇದೆ. ನಮ್ಮಂತರಿ ಆಗಲ್ಲ. ಅದಕ್ಕೆ ಫೈನಲ್ಲು ಇದೇನು ಪರಿಹಾರ ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಅಮೆಝಾನೋ, ಸ್ವಿಗ್ಗಿನೋ, ಝೊಮ್ಯಾಟೋನೋ ಫುಡ್ ಡೆಲಿವರಿ ಮಾಡ್ಕೊಂಡು ಆರಾಮಾಗಿರ್ತೀವಿ. ಇದು ಮಾತ್ರ ಸತ್ಯ. ಇದಕ್ಕಿಂತ ಜಾಸ್ತಿ ಏನು ಮಾತಾಡಲ್ಲ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಹಾಗೆಯೇ ಜಗನ್ನಾಥ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್. ಈಗ ಒಂದು ಕಡೆಯಲ್ಲಿ ಕಾಂಡಿಮೆಂಟ್ಸ್ನವರು ಸೇರಿದಂತೆ ಸಾಕಷ್ಟು ಜನರು ಶುಕ್ರವಾರ ಬಂದ ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ಕೂಡ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ನಮ್ಮ ಹೋರಾಟ ಈಗ ನೋಡಿ, ನಾವು ಸರ್ಕಾರ ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಬಹಳ ಜನ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಜನ ಹೋಗ್ತಾ ಇದ್ದಾರೆ. ಯಾರೋ ನಾವು ಯಾಕೆಂದ್ರೆ ಯಾರಿಗೂ ನಾವು ಬಲವಂತ ಮಾಡ್ತಾ ಇಲ್ಲ. ಅವರವ್ರ ಸ್ವ ಇಚ್ಛೆ ಅವ್ರಿಗೆ ಗೊತ್ತಾಗಬೇಕು. ಯಾಕೆ ಅವ್ರಿಗೆ ಕಷ್ಟ ಇದೆ, ಅವ್ರು ಹೋಗ್ತಾರೆ. ಆ ಥರ ಮಾಡಿದ್ದೀವಿ. ನಮ್ಮ ಆ ಥರ ಎಲ್ಲ ಭಾಳ ಜನ ವ್ಯಾಪಾರಿಗಳು ಗೊತ್ತಾಗಿದೆ ಈ ಥರ ನಡೀತಾ ಇದೆ ಅಂತ. ಒಂದು ಸರ್, ಬೀದಿ ವ್ಯಾಪಾರಿ ಬಂದು ನಿಮ್ಗೆ ಲೆಕ್ಕ ಇಡೋಕ್ಕಾಗುತ್ತಾ? GST ಬಿಲ್ ಕೊಡೋಕ್ಕಾಗುತ್ತಾ? ಟರ್ನ್ ಓವರ್ನ ನೋಡಿ ನೀವು ಈ ಥರ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಹಿಂಗೆ ಮಾಡಬೇಕು. ಬೀದಿ ವ್ಯಾಪಾರಿ ಯಾವುದೋ ಒಂದು ಬಟ್ಟೆ ತೊಗೋತಾರೆ, ಒಂದು ತರಕಾರಿ ತೊಗೋತಾರೆ, ಎಲ್ಲ GST ಕೊಡ್ಕೊಂಡು ಬಿಲ್ ಕೊಡ್ಕೊಂಡು ಕುತ್ಕೊಳಕಾಯ್ತದ? ಇವರು ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಕೌಂಟ್ನ ನೋಡ್ಬಿಟ್ಟು ನೀವು ಈ ಥರ ಬಿಲ್ಗಳು ಕೊಟ್ಕೊಂಡು ಅಥವಾ ಅವ್ರಿಗೆ ಒಂದು ನೋಟಿಸ್ ಕೊಟ್ಕೊಂಡು ಭಯ ಹುಡ್ಸೋಂಥ ಕೆಲಸ ಮಾಡಬಾರ್ದು. ನಿಜ. ದಯವಿಟ್ಟು ನಾವು ಹೇಳ್ತಾ ಇರೋದು ಇದು ಯಾವ ರೀತಿ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಅವ್ರಿಗೇನೋ ಒಂದು ವ್ಯಾಪಾರ ವ್ಯವಸ್ಥೆ ಮಾಡಿಕೊಟ್ಟು ಒಂದೇನೋ ವ್ಯಾಪಾರಿಗಳಿಗೆ ಒಂದು ಕರೆಕ್ಟಾಗಿ ಅವರು GST ಕಟ್ಟಕ್ಕೆ ಮಾಡ್ತಾರೆ. ಬೈದಿ ಪಾಪ ಮಳೆ ಬಂದಾಗ ವ್ಯಾಪಾರ ಮಾಡೋಕ್ಕಾಯ್ತಾ ಇಲ್ಲ, ಸಾಲ ಸೋಲ ತಂದು ಅವ್ರು ಬದುಕೋಕ್ಕಾಯ್ತಾ ಇಲ್ಲ. ಅಂಥದ್ರಲ್ಲಿ ಇವ್ರದ್ದು ಯಾವುದೋ ಟ್ರಾನ್ಸಾಕ್ಷನ್ನು ಯಾರ್ದು ಹತ್ರ ಇಸ್ಕೊಂಡು ಹಾಕಿರ್ತಾರೆ. ದಯವಿಟ್ಟು ವ್ಯಾಪಾರಿಗಳ ಮೇಲೆ, ಬಡ ವ್ಯಾಪಾರಿಗಳ ಮೇಲೆ ಈ ಥರ ಮಾಡಬೇಡಿ. ಸರ್ಕಾರಗಳು ಒಳ್ಳೆ ನಿರ್ಧಾರ ತಗೊಳ್ಳಿ. ಈಗಾಗಲೇ ಆಲ್ರೆಡಿ ಕರೋನದಿಂದ ನೊಂದು ಹೋಗಿದ್ದಾರೆ. ಈಗಾಗಲೇ ಭಾಳ ಈಗ ಇದೇ ಥರ ಆದರೆ ಭಾಳ ಜನ ಸಾಯ್ತಾರೆ, ಸೂಸೈಡ್ ಮಾಡ್ಕೊಬಿಡ್ತಾರೆ. ಈ ಥರ ಒಂದಕ್ಕೊಂದು ತೊಂದರೆ ಕೊಡ್ತಾ ಇದ್ರೆ ಅವರೇ ಆಟೋಮೆಟಿಕ್ ಸಾಯ್ಬೇಕಾಗುತ್ತೆ. ಇದರಲ್ಲಿ ಈಗ ಏನಾಗಿದೆ, ಏನೋ ಬದುಕಬೇಕು ನಾವು ಬದುಕ್ತಾರೆ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಬಡ್ಡಿ ಪಾಪ ಎಷ್ಟೋ ಈಗ ಬಡ್ಡಿ ಕೊಡ್ತಾ ಇಲ್ಲ, ಯಾರು ದುಡ್ಡು ಕೊಡ್ತಾ ಇಲ್ಲ ಸರ್. ಈಗ ಎಲ್ಲ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಈ ಥರ ಕರೋನಾ ಆದ್ಮೇಲಂತೂ ದುಡ್ಡೇ ಉಡ್ತಾ ಇಲ್ಲ, ಬದುಕಕ್ಕಾಯ್ತಾ ಇಲ್ಲ. ಆ ಥರವಾಗಿ ಮನುಷ್ಯ ಸಾಕಿಬಾರ್ದು. ಆ ಥರ ಪರಿಸ್ಥಿತಿ ಆಗಿದೆ. ಹೆಂಗೋ ಒಂದು ನೆಮ್ಮದಿಯಾಗಿ ಸ್ವಾವಲಂಬಿ ಬದುಕು. ಯಾಕೆಂದರೆ ಈ ವ್ಯಾಪಾರಿಗಳು ಏನಿದ್ದಾರೆ ಇವತ್ತು, ಈ ಟೀ ಅಂಗಡಿ ಮಾಡ್ಬೋದು, ಅಥವಾ ಒಂದು ಹೋಟ್ಲು ಮಾಡ್ತಾ ಇರ್ಬೋದು, ಅಥವಾ ಬೀದಿ ವ್ಯಾಪಾರಿ ಮಾಡ್ತಾ ಇರ್ಬೋದು, ತರಕಾರಿ ಮಾಡ್ತಾ ಇರ್ಬೋದು, ಇವರೆಲ್ಲ ಯಾರು ಏನೋ ಎಜುಕೇಟೆಡ್ಗಳಲ್ಲ. ಎಲ್ಲ ಏನೋ ಸ್ವಲ್ಪ ಓದಿರ್ತಾರೆ, 8ನೇ ಕ್ಲಾಸ್ 7ನೇ ಕ್ಲಾಸ್ ಈ ಥರ ಓದಿರ್ತಾರೆ. ಅವಿದ್ಯಾವಂತರೇ ಜಾಸ್ತಿ. ಹಾಗಾಗಿ ಇವರಿಗೆ UPI ಟರ್ನ್ ಓವರ್ ಮಾಡೋದು ಭಾಳ ಕಷ್ಟ ಇದೆ. ಇವೆಲ್ಲ ಒಂದು ನೋಟಿಸ್ಗಳು ಕೊಟ್ಕೊಂಡು ಇವೆಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಅವರಿಗೆ ಒಂದು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಈ ಅಧಿಕಾರಿಗಳು. ಅಲ್ಲ ಸರ್, ನೀವೀಗ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಏನಾದರೂ ಮನವಿ ಸಲ್ಲಿಸಿದರೆ ಹೇಗೆ ಸರ್? ಮನವಿ ಎಲ್ಲ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಎಲ್ಲ ಸಂಘಟನೆಯವರು ಭಾಳ ಕೊಟ್ಟಿದ್ದಾರೆ. ನಾವು ಏನಂತಂದರೆ ಮುಂದೆ ಈಗ ಏನು ನೀವು ಕೊಡ್ತಾ ಇದ್ದೀರಾ, ವ್ಯಾಪಾರಿಗಳಿಗೆ ಒಂದು ಗೈಡ್ಲೈನ್ ಕೊಟ್ಟು ಅಧಿಕಾರಿಗಳ ಮೂಲಕ ಗೈಡ್ಲೈನ್ ಕೊಟ್ಟಾಗ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ. ಏಕಾಏಕಿ ಈ ಥರ ಮಾಡೋದ್ ಬದಲು ಆಗ ಅವರು ಟ್ರಾನ್ಸಾಕ್ಷನ್ ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಈಗ ನಾವು ಏನು ಮಾಡ್ತಾ ಇದ್ವಿ, ಬಿಲ್ಗಳು ಕೊಡೋಕ್ಕಾಗಲ್ಲ. ಈಗ ಬೀದಿ ವ್ಯಾಪಾರಿ ಬಂದು ಅವ್ರಿಗೆ ಒಂದು ಬಿಲ್, ಈಗ ಸರ್ ಒಂದು ಹೋಟ್ಲಲ್ಲಿ ಒಂದು ನಾವು ಟೀ ತೊಗೋತೀವಿ, ಒಂದು ಕಾಫಿ ತಿಂಡಿ ತೊಗೋತೀವಿ, ಅಲ್ಲೇನಾಗುತ್ತೆ GST ಆಡ್ ಆಗಿ ಬರುತ್ತೆ. ಕರೆಕ್ಟಾ? ಇಲ್ಲಿ ಹೆಂಗೆ ಕೊಡೋದು?
ವ್ಯಾಪಾರಿಗಳಿಗೆ ಕೊಡೋದು ಅದು ಹೇಳಿ ಆಯ್ತು. ಲೆಕ್ಕ ಕೊಡಕ್ಕೆ ಈಗ ಅವ್ರಿಗೆ ಲೆಕ್ಕ ಕೊಡಬೇಕು ಅಂದ್ರೆ ಏನಾದ್ರು ಒಂದು ಸಿಸ್ಟಮ್ ಚೇಂಜ್ ಮಾಡಬೇಕು. ಬಿಲ್ಲಿಂಗ್ ಮಿಷನ್ ಇಟ್ಕೋಬೇಕು. ಬಿಲ್ಲಿಂಗ್ ಮಿಷನ್ ಇಟ್ಕೋಬೇಕಾಗತ್ತಾ, ಆಗ ಅವ್ರು ಒಂದು ಬಗ್ಗೆ ಮಾಡಿ ಇವ್ರಿಗೆಲ್ಲ ಕೊಡೋಕ್ಕಾಗತ್ತಾ, ಅದನ್ನ ಮುಂದೆ ಅರಿವು ಮೂಡಿಸ್ಲಿ. ಇವರು ಏನು ಮಾಡಬೇಕು, ಅಧಿಕಾರಿಗಳ ಸಲಹೆ ಕೊಡಲಿ, ಅದರಂತೆ ವ್ಯಾಪಾರಿಗಳು ಮಾಡ್ಕೊಂಡು ಹೋಗಿದ್ದಾರೆ ಅಂತ ನನ್ನ. ಓಕೆ 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 ಚಂದ್ರಶೇಖರ್ ಅವರೇ, ಒಟ್ಟಾರೆಯಾಗಿ 2021ರಿಂದ 25ರವರೆಗೆ ನೀವು ಏನು ಖರ್ಚು ಮಾಡಿದ್ದೀರಿ, ನಿಮ್ಮ ಅಕೌಂಟಿಗೆ ಏನು ಬಂದಿದೆ, ಯಾರಿಗೆಲ್ಲ ದುಡ್ಡು ಕಳಿಸಿದ್ದೀರಿ, ಎಷ್ಟಕ್ಕೆಲ್ಲ ಖರ್ಚು ಮಾಡಿದ್ದೀರಿ, ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿದ್ರು. ಅದರಲ್ಲಿ ನೀವು ಮನೆ ಬಾಡಿಗೆ ಕಟ್ಟಿದ್ದೆಷ್ಟು, ನಿಮ್ಮ ಮಕ್ಕಳು ಫೀಸ್ ಕೊಟ್ಟಿದ್ದೆಷ್ಟು, ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಟ್ಟಿದ್ದೆಷ್ಟು, ಹಾಗೆಯೇ ನಿಮ್ಮ ಅಂಗಡಿಗೆ ಎಷ್ಟು ಐಟಮ್ ಹಾಕಿದ್ದೀರಿ, ಈ ಲೆಕ್ಕಾಚಾರ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ ಸಿಗ್ಲಿಲ್ವಾ ಹೇಗೆ ಸರ್? ಈಗ ಹೇಳೋದೇನಂತ ಹೇಳಿದ್ರೆ ಸರ್, ನಾವು ನಮ್ಮ ಅಂಗಡಿಯಲ್ಲಿ ನಾನು ನನ್ನ ಮಿಸ್ಸಸ್ಸು ಇದ್ದೀವಿ. ಅದರಲ್ಲಿ ಏನಾಗುತ್ತೆ, ನಾವು UPI ಬಾಡಿಗೆ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಬೇರೆ ಒಂದು ಐಟಮ್ಗಳೆಲ್ಲ ತೊಗೊಂಡಿದ್ದನ್ನೆಲ್ಲ ಅದರಲ್ಲೇ ಹಾಕ್ತೀವಿ. ಅದರಿಂದ ಏನಾಗುತ್ತೆ, ನಾವು ಒಂದು ಹುಡುಗನ ಇಟ್ಕೊಂಡಿಲ್ಲ. ಆದ್ರೂ ಕೂಡ ಇವ್ರೇನು ಮಾಡ್ತಾರೆ, ಸರ್ಕಾರದ ನಿಯಮ ಏನಿದೆ 4 ವರ್ಷದಿಂದ ಇವಾಗಿನವರೆಗೆ ಕಟ್ಟಬೇಕಂತ ಹೇಳಿದಾರಲ್ಲ, ಅದು ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ನಾವು GST ಹೇಳ್ದಂಗೆ ಮಾಡಲಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಈ 5 ಇದಕ್ಕೋಸ್ಕರವಾಗಿ ಅವರು ಕೊಟ್ಟಂಥ ಒಂದು ಉಚಿತ ಸೇವೆಗಾಗಿ ಈ ಥರ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಅದರ ಪರವಾಗಿ ನಾವು 25ನೇ ತಾರೀಕು ರವಿ ಶೆಟ್ಟರ್ ನೇತೃತ್ವದಲ್ಲಿ ಬಂದ್ ಮಾಡ್ತಾ ಇದ್ದೀವಿ. ಎಲ್ಲ 90% ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ಕೂಡ ಬಂದ್ ಮಾಡಿ ಇದೊಂದು GST ನಿಲ್ಲಿಸಿ, ಮುಂದಿನ ಒಂದು ಏನಾದ್ರು ನಮಗೆ ಒಂದು BBMP ಇಂದ ಆಗಲಿ ಒಂದು ಲೈಸೆನ್ಸ್ ಆಗಲಿ, ಇಲ್ಲ ಸರ್ಕಾರದಿಂದನೇ ಒಂದು ಲೈಸೆನ್ಸ್ ಆಗಲಿ ಕೊಡೋ ಥರ ನಾವೊಂದು ಮನವಿ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಮಾಧ್ಯಮ ಮುಖಾಂತರ ರಾಜಕಾರಣಿಗಳು ತಟ್ಟೋ ಥರ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಭುಜಂಗ್ ಶೆಟ್ರೆ, ಕೊನೆಯದಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ, ನಿಮ್ಮ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತೆ ಅನ್ನುವಂಥ ಭರವಸೆ ಇದೆಯಾ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ನಮ್ಮ ಹೋರಾಟ ಇವಾಗ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದೇವೆ, ಎಲ್ಲ ರೀತಿಯಲ್ಲಿ ಎಲ್ಲ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಯಾಕೆ ರವಿ ಶೆಟ್ಟರು ನೇತೃತ್ವದಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಎಲ್ಲ ಎಲ್ಲರಿಗೂ ಬದುಕು ಬೇಕಾಗಿದೆ, ಎಲ್ಲರೂ ಅವರು ಬರಬೇಕಾಗಿದೆ. ಈಗ ರವಿ ಶೆಟ್ಟರು ಹಗಲಿರುಳು ದುಡಿತಾ ಇದ್ದಾರೆ. ಅವರೊಂದು ಕಾಂಡಿಮೆಂಟ್ಸ್ ಇಟ್ಕೊಂಡ್ರೆ ಏನೂ ಅಲ್ಲ, ಅವ್ರು ಈ ಉದ್ಯಮಿ ಅಲ್ಲ. ಆದರೂ ನಮ್ಮ ಬಡವರ ಬಗ್ಗೆ ಒಂದು ಒಳ್ಳೆತನ ಇಟ್ಕೊಂಡು ಒಳ್ಳೇದು ಮಾಡ್ತಾ ಇರುವಾಗ ನಾವು ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರೆ ಮುಂದಿನ ದಿನ ನಮಗೊಂದು ಅನುಕೂಲ ಆಗುತ್ತೆ. ಇದರಿಂದ ಒಂದು ಅಧಿಕಾರಿಗಳು, ರಾಜಕೀಯದವರು ನಮ್ಮ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಮ್ಮ ನಂಬಿಕೆ. ಎಸ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಭುಜಂಗ ಶೆಟ್ಟಿ, ಹಾಗೆಯೇ ಚಂದ್ರಶೇಖರ್ ಶೆಟ್ಟಿ, ಜಗನ್ನಾಥ್, ಇನ್ನೊಂದು ಕಡೆಯಲ್ಲಿ ಪ್ರಕಾಶ್ ಶೆಟ್ಟರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಶುಕ್ರವಾರ ದೊಡ್ಡ ಮಟ್ಟದ ಹೋರಾಟದ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಕಪ್ಪು ಪಟ್ಟಿಯನ್ನು ಧರಿಸಿ ತಮ್ಮ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡುವಂಥ ಕೆಲಸವನ್ನ ವರ್ತಕರು ಮಾಡ್ತಾ ಇದ್ದಾರೆ. ಸರ್ಕಾರ ಇವರ ಮನವಿಗೆ ಮಣಿಯುತ್ತಾ 2021ರಿಂದ 25ರವರೆಗೆ ಒಟ್ಟಾರೆ ಲೆಕ್ಕಾಚಾರ ಹಾಕಿ ನೀವು 40ರಿಂದ 50 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗೋದು? ಅವರು ಮಾಡಿದಂಥ ಖರ್ಚು ವೆಚ್ಚಗಳ ಬಗ್ಗೆ ನೀವು ಕೂಡ ಗಮನ ಹರಿಸಬೇಕಾಗತ್ತೆ. ಒಂದು ಕಡೆಯಲ್ಲಿ ವಾಣಿಜ್ಯ ಇಲಾಖೆಯವರು ಕೂಡ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆಯವರು ಕೂಡ ಹೇಳಿದ್ದಾರೆ, ನಮಗೊಂದು ಸ್ಪಷ್ಟೀಕರಣ ಕೊಡಿ ಅಂತೇಳಿ. ಸ್ಪಷ್ಟೀಕರಣ ಕೊಡುವಂಥ ಕೆಲಸ ಆಗುತ್ತಾ, ಹಾಗೇನೆ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.